ನಮಸ್ಕಾರ ಎಲ್ರಿಗೂ. ಸೊ ಇದು ಪಾರ್ಟ್ 4 ನಾವು ಡಿಸ್ಕಸ್ ಮಾಡ್ತಿರೋಂಥದ್ದು. ಪಾರ್ಟ್ 3ಅಲ್ಲಿ ನಾವು ಈಗಾಗಲೇ ರಾಷ್ಟ್ರಕೂಟಾಸ್ ನೋಡ್ಕೊಂಡಿದ್ದೀವಿ. ರಾಷ್ಟ್ರಕೂಟಾಸು ಮತ್ತು ಚಾಳುಕ್ಯಾಸ್ ಆಫ್ ಕಲ್ಯಾಣ ನೋಡ್ಕೊಂಡಿದ್ದೀವಿ. ಈ ಪಾರ್ಟಲ್ಲಿ ನಾವು ಚೋಳಾಸ್ ನೋಡ್ಕೊಳ್ಳೋಣ. ಅದಾದಮೇಲೆ ಹೊಯ್ಸಳಾಸ್ ಆಫ್ ದ್ವಾರ ಸಮುದ್ರ ನೋಡ್ಕೊಳ್ಳೋಣ. ಇದಾದಮೇಲೆ ಈ ಚಾಪ್ಟರ್ ಮುಗಿದ ತಕ್ಷಣವೇ ನಾವು ಲಾಸ್ಟಲ್ಲಿ ವಿಜಯನಗರ ಎಂಪೈರಲ್ಲಿ ಇಂಪಾರ್ಟೆಂಟ್ ಏನಿರುತ್ತಲ್ಲ ಅದನ್ನು ನಾವು ನೋಡ್ಕೊಂಡಿರೋಣ. ಅಂತಂದರೆ ಅದನ್ನು ನಾವು ನೋಟ್ಸ್ ರೀತಿಯಲ್ಲೇ ನೋಡ್ಕೊಂಡಿರೋಣ. ಸೊ ಇವಾಗ ಸ್ಟಾರ್ಟ್ ಮಾಡೋವಂಥದ್ದು ನಾವು ಚೋಳಾಸ್ ನಾವು ನೋಡ್ಕೋಬೇಕು ಅಂತಂದರೆ 9th ಸೆಂಚುರಿಯಿಂದ ಹಿಡಿದ್ಬಿಟ್ಟು 13th ಸೆಂಚುರಿವರೆಗೂ ಕೂಡ ಇದ್ದಿದ್ದು. ಸೊ ತುಂಬ ಇಂಪಾರ್ಟೆಂಟು ಚೋಳಾಸು ನೀವು ಇನ್ ರಿಲೇಷನ್ ವಿತ್ ರಾಷ್ಟ್ರಕೂಟಾಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರ್ಬೋದು. ಅಂತಂದರೆ ಈಗ ರಾಷ್ಟ್ರಕೂಟಾಸ್ ಹೆಂಗೆ ಕನ್ನಡಿಗಾಸ್ ಆಗಿದ್ರು, ಸೊ ಕನ್ನಡದಕ್ಕೋಸ್ಕರ ಡೆವಲಪ್ಮೆಂಟಿಗೆ ಮಾಡ್ತಾಯಿದ್ರಲ್ಲ, ಸೊ ಹಂಗೆ ಚೋಳಾಸು ಬಂದ್ಬಿಟ್ಟು ತಮಿಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾಯಿದ್ರು. ಸೊ ನೋಡಿ, ಪಲ್ಲವಾಸ್ ಆದಮೇಲೆ ಚೋಳಾಸೇ ಬಂದಿದ್ದಿತ್ತು. ಸೊ ಚೋಳಾಸಲ್ಲಿ ಫಸ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಫೌಂಡರ್ ಆಫ್ ಚೋಳ. ಸೊ ನಿಮಗೆ ಆನ್ಲೈನ್ ನೋಡ್ಕೊತಾ ಇದ್ದರೆ ಫೌಂಡರು ಡೈರೆಕ್ಟಾಗಿ ವಿಜಯಾಲಯ ಚೋಳ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರ್ತಾರೆ. ಬಟ್ ನಮಗೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, ಅಕಾರ್ಡಿಂಗ್ ಟು ಸಂಗಮ್ ಲಿಟ್ರೇಚರ್ ಪ್ರಕಾರ ಕರೈಕಳ ಚೋಳ ಈಸ್ ದ ಫೌಂಡರ್ ಆಫ್ ದಿಸ್ ಡೈನಸ್ಟಿ. ಆಯ್ತಲ್ಲ. ಸೊ ಅದಕ್ಕೆ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಪ್ರಕಾರ ಯಾರು ಅಂತಂದರೆ ಕರೈಕಳ ಚೋಳ. ಸೊ ಇದು ಸಂಗಮ್ ಲಿಟ್ರೇಚರ್ ಪ್ರಕಾರ ನೀವೇನಾದರೂ ಗೂಗಲ್ ಮಾಡಿದ್ರೆ ಫೌಂಡರ್ ಆಫ್ ಚೋಳಾಸ್ ಅಂತ ಹೇಳ್ಬಿಟ್ಟು ಸೊ ನಿಮಗೆ ತೋರಿಸೋವಂಥದ್ದು ವಿಜಯಾಲಯ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸೊ ಇಲ್ಲಿ ಸಂಗಮ್ ಲಿಟ್ರೇಚರ್ ಪ್ರಕಾರ ಕರೈಕಳ ಚೋಳ ಇವರು ಫೌಂಡರು, ಈ ಡೈನಸ್ಟಿದು ಫೌಂಡರ್ ಆಗಿದ್ರು ಇವರು. ಅದಾದಮೇಲೆ ಏನು ಮಾಡಿದ್ರು ಅಂತಂದರೆ ಇದನ್ನು ಕಿಂಗ್ಡಮ್ನ ರಿವೈವ್ ಮಾಡಿ ಎಸ್ಟಾಬ್ಲಿಷ್ ಮಾಡಿದ್ದು ಯಾರು ಅಂತಂದರೆ ಅದು ಬಂದ್ಬಿಟ್ಟು ನಮಗೆ ವಿಜಯಾಲಯ. ಆಯಿತಾ, ವಿಜಯಾಲಯ ಚೋಳ ಏನು ಮಾಡಿದ್ರು ಅಂತಂದರೆ ಇದನ್ನು ಕಿಂಗ್ಡಮ್ನ ರಿವೈವ್ ಮಾಡಿ ಇವ್ರೇನು ಮಾಡಿದ್ರು ಅಂತಂದರೆ ತಂಜಾವೂರನ್ನ ಇವರು ಕ್ಯಾಪಿಟಲ್ ಆಗಿ ಎಸ್ಟಾಬ್ಲಿಷ್ ಮಾಡಿಕೊಂಡ್ರು. ಗೊತ್ತಾಯ್ತಲ್ಲ. ಸೊ ಅದಕ್ಕೆ ಈಗ ಅಕಸ್ಮಾತ್ ಈ ಟೆಕ್ಸ್ಟ್ ಬುಕ್ ಇರಲಿಲ್ದಂಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದಿದ್ರೆ ಸುಮಾರು ಜನರಿಗೆ ಕನ್ಫ್ಯೂಸ್ ಆಗೋಂಥದ್ದು. ಯಾಕಂತಂದರೆ ನಾವು ಓದಿರೋದು ಬೇರೆ ಥರ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟು ಇಂಪಾರ್ಟೆಂಟ್ ಕಿಂಗ್ ಯಾರಿಲ್ಲಿ ಅಂತಂದರೆ ರಾಜ ಚೋಳ. ಆಯಿತಾ, ರಾಜ ಚೋಳ ದ ಫಸ್ಟು ಇಂಪಾರ್ಟೆಂಟ್ ಕಿಂಗು. ಸೊ ನೋಡಿ, ಇದರಲ್ಲಿ ಕಿಂಗ್ಸು ಚೋಳಾಸ್ ಕೇಳ್ತಾ ಇರ್ಬೇಕಾದ್ರೆ ನಮಗೆ ಕಿಂಗ್ಸ್ ರಿಲೇಟೆಡ್ ಕ್ವೆಶನ್ಸು ಯೂಶ್ವಲಾಗಿ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಪ್ರತಿಯೊಬ್ಬ ಚೋಳ ಕಿಂಗಿಗೂ ಕೂಡ ಅಂತಂದರೆ ಒಂದು 2-3 ಜನ ಇರ್ತಾರೆ ಅಷ್ಟೇ ನಮಗೆ ನೋಡ್ಕೋಬೇಕಾಗಿರೋಂಥದ್ದು. ಅವ್ರು ರಿಲೇಟೆಡ್ ಏನು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರ್ಬೇಕು. ಆಯಿತಾ. ಸೊ ಇಲ್ಲಿ ನೋಡಿ, ಇಲ್ಲಿ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ಆ್ಯಸ್ ಅನ್ ಇಂಪಾರ್ಟೆಂಟ್ ಕಿಂಗ್ ಅಮಂಗ್ ದ ಚೋಳಾಸ್ ವಾಸ್ ರಾಜ 1. He was a brave and great warrior. He was an able administrator. As the founder of Chola Empire, he strengthened its foundation and expanded his kingdom ಅಂತಂದರೆ ಇವರು ದೊಡ್ಡ ಚೋಳ ಡೈನಸ್ಟಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ, ಇಲ್ಲಿ ಚೋಳ ಎಂಪೈರ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆಯಿತಾ. ಎಂಪೈರ್ ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡದು, ಎಕ್ಸ್ಟೆಂಡ್ ಆಗೋಗ್ಬಿಟ್ಟಿರುತ್ತೆ. ಸೊ ಡೈನಸ್ಟಿ ಅಂತಂದರೆ ಚಿಕ್ಕದು, ಎಂಪೈರ್ ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ ನಮಗೆ. ಸೊ ಚೋಳ ಎಂಪೈರ್ ಅಂತ ಹೇಳಿ ಬಂದ ತಕ್ಷಣ ರಾಜ 1 ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರಬೇಕು. ಸೊ ಇವರು ಸುಮಾರು ಚೇರಾಸು, ಗಂಗಾಸು, ಪಾಂಡ್ಯಾಸ್ ಎಲ್ಲರ ಜೊತೆನೂ ಕೂಡ ಇವರು ಫೈಟ್ ಮಾಡಿಕೊಂಡು ವಿನ್ ಮಾಡ್ತಾಯಿದ್ರು. ಅದಾದಮೇಲೆ ಇವರು ಇಂಪಾರ್ಟೆಂಟ್ ಏನು ಅಂತಂದರೆ ಕ್ಯಾಪ್ಚರ್ ಮಾಡ್ಕೊಂಡಿರೋಂಥ ದೇಶಗಳು ಫಸ್ಟು ಇವರು ಶ್ರೀಲಂಕಾ ಕ್ಯಾಪ್ಚರ್ ಮಾಡ್ಕೊತಾರೆ. ಅದಾದಮೇಲೆ ಡೊಮಿನಿಯನ್ ಆಫ್ ಮಲೇಷಿಯಾ ಮತ್ತು ಸಿಂಗಾಪುರ್. ಸೊ ಅಲ್ಲಿ ಇರೋಂಥ ತಮಿಳಿಯನ್ಸ್ ಮೇಲೂ ಕೂಡ ಇವರು ಡಾಮಿನೆನ್ಸು ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಇಲ್ಲಿ. ನೋಡಿ, ರಾಜ ಚೋಳ 1 ಇನ್ ತಂಜಾವೂರ್ ಈಸ್ ವೆರಿ ಫೇಮಸ್ ಅಂತಂದರೆ ಇದನ್ನು ಬೃಹದೇಶ್ವರ ದೇವಸ್ಥಾನ ಕಟ್ಟಿರುವಂಥದ್ದು. ಯಾರು? ಬೃಹದೇಶ್ವರ ದೇವಸ್ಥಾನ ಟೆಂಪಲ್ ಕಟ್ಟಿದ್ದು ಎಲ್ಲಿ ಅಂತಂದರೆ ತಂಜಾವೂರಲ್ಲಿ. ಸೊ ಇದನ್ನು ಕಟ್ಟಿಸಿದ್ದು ಯಾರು ಅಂತಂದರೆ ರಾಜ ಚೋಳ 1 ಅವರು ಅದನ್ನು ಕಟ್ಟಿಸಿದ್ದು. ಸೊ ನಾವು ಇವಾಗವರೆಗೂ ಏನು ನೋಡ್ಕೊಂಡಿರೋಂಥದ್ದು ಅಂತಂದರೆ ಚೋಳಾಸು 9th ಸೆಂಚುರಿಯಿಂದ 13th ಸೆಂಚುರಿವರೆಗೂ ಇದ್ದಿದ್ದು. ಫೌಂಡರ್ ಬಂದ್ಬಿಟ್ಟು ಕರೈಕಳ ಚೋಳ ಸಂಗಮ್ ಲಿಟ್ರೇಚರ್ ಪ್ರಕಾರ. ವಿಜಯಾಲಯ ಚೋಳ ಇವರು ಇದನ್ನು ರಿವೈವ್ ಮಾಡಿಕೊಂಡು ತಾಂಜೂರಲ್ಲಿ
ತಂಜಾವೂರಲ್ಲಿ ಕ್ಯಾಪಿಟಲ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ರಾಜವನ್ನು ತುಂಬ ಫೇಮಸ್ ಇರೋವಂಥ ಕಿಂಗು. ಸೊ ಇವ್ರು ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಶ್ರೀಲಂಕಾ. ಅದಾದಮೇಲೆ ಡಾಮಿನೇಷನ್ ಇದ್ದಿದ್ದು ಮಲೇಷ್ಯಾ ಮತ್ತು ಸಿಂಗಾಪುರಲ್ಲಿ ಇರೋವಂಥ ತಮಿಳಿಯನ್ಸ್ ಮೇಲೆ. ಬೃಹದೇಶ್ವರ ದೇವಸ್ಥಾನನೂ ಕೂಡ ಕಟ್ಟಿಸಿದ್ದು ಇವರೇ ತಂಜಾವೂರಲ್ಲಿ. ಸೊ ರಾಜ 1. ನೆಕ್ಸ್ಟು ನಮಗೆ ಕಾಂಟ್ರಿಬ್ಯೂಷನ್ಸ್ಗಳನ್ನ ನೋಡ್ಕೊಳೋಣ. ಕಾಂಟ್ರಿಬ್ಯೂಷನ್ಸ್ ಇದೇ ಪಾರ್ಟ್ ನಮಗೆ ಇಂಪಾರ್ಟೆಂಟ್ ಆಗೋವಂಥದ್ದು. ಸೊ ಕಾಂಟ್ರಿಬ್ಯೂಷನ್ಸಲ್ಲಿ ಕಿಂಗ್ ಬಗ್ಗೆನೂ ಮೆನ್ಷನ್ ಮಾಡಿರ್ತಾರೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆನೂ ಕೂಡ ನಮಗೆ ಮೆನ್ಷನ್ ಮಾಡಿರ್ತಾರೆ. ಸೊ ನಾವು ಇವಾಗ ಪ್ರೀವಿಯಸ್ ಪಾರ್ಟಲ್ಲಿ ಅಂತಂದರೆ ರಾಷ್ಟ್ರಕೂಟಸ್ ಬಗ್ಗೆ ಎಲ್ಲ ನೋಡ್ಕೊತಾ ಇರೋಂಥ ಟೈಮಲ್ಲಿ ಆ ಟೈಮಲ್ಲಿ ನಾವೇನು ನೋಡ್ಕೊಂಡಿದ್ವಿ, ಮಂಡಲಾಸ್ ಇರ್ತಾಯಿತ್ತು. ಅದಾದಮೇಲೆ ನಮಗೆ ವಿಷಯಾಸ್ ಇರ್ತಾಯಿತ್ತು. ಅದಾದಮೇಲೆ ನಮಗೆ ನಾಡು ಬರ್ತಾಯಿತ್ತು. ಅದಾದಮೇಲೆ ಗ್ರಾಮ ಬರ್ತಾಯಿತ್ತು. ಸೊ ಈ ಥರದ್ದೆಲ್ಲ ನಾವು ನೋಡ್ಕೊಂಡಿದ್ದೀವಲ್ಲ, ಅಂತಂದರೆ ಅಡ್ಮಿನಿಸ್ಟ್ರೇಷನ್ನ ಯಾವ ಥರ ಡಿವೈಡ್ ಮಾಡ್ಕೊಂಡಿದ್ರು ಅಂತ. ಆ ಥರ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಯಾವ ಥರ ಡಿವೈಡ್ ಮಾಡ್ಕೊಂಡಿದ್ರು ಅಂತ ಆಗ್ಬಿಟ್ಟು ನಾವು ನೋಡ್ಕೊಂಡಿರೋಣ. ಅದು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಏಬಲ್ ಅಡ್ಮಿನಿಸ್ಟ್ರೇಷನ್ ಇತ್ತು. ಅದಾದಮೇಲೆ ಡಿವೈಡೆಡ್ ಇಂಟು ಮಂಡಲಮ್ಸ್. ಸೊ ಇಲ್ಲಿ ಕಿಂಗ್ಡಮ್ ಇರ್ತಾಯಿತ್ತಲ್ಲ, ದೊಡ್ಡ ಯೂನಿಟು ಕಿಂಗ್ಡಮ್ನ ಇವ್ರೇನು ಮಾಡಿದರು ಅಂತಂದರೆ ಮಂಡಲಮಲ್ಲಿ ಡಿವೈಡ್ ಮಾಡಿದರು. ಸೇಮ್ ರಾಷ್ಟ್ರಕೂಟದಲ್ಲೂ ಕೂಡ ಅದೇ ಥರ ಇತ್ತಲ್ಲ. ಸೊ ಮಂಡಲಂ, ಅದಾದಮೇಲೆ ಕೋತ್ವಾಂಗಿ, ನಾಡು, ಕುರ್ರಂ ಅಥವಾ ಕಮ್ಯುನಿಟಿ, ಅದಾದಮೇಲೆ ತರಾಕುರ್ರಂ ಅಂತ ಆಗ್ಬಿಟ್ಟು ಕರಿತಾಯಿದ್ರು. ಇದನ್ನು ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿರೋವಂಥದ್ದು. ಸೊ ಇಲ್ಲಿ ನೋಡಿ, ಮಂಡಳಂ ಅಂತಂದರೆ ನಮಗೇನಾಗುತ್ತೆ, ಪ್ರಾವಿನ್ಸಸ್ಗಳಾಗಿರುತ್ತೆ. ಕರೆಕ್ಟಾ? ಮಂಡಳಂ ಅಂತಂದರೆ ನಮಗೇನಾಗುತ್ತೆ, ಪ್ರಾವಿನ್ಸಸ್ ಆಗುತ್ತೆ. ಮಂಡಳಂ ಆದಮೇಲೆ ನಮಗೆ ಕೋಟ್ವಾಂಗಿ ಮತ್ತು ನಾಡು. ಸೊ ಇದಕ್ಕೆ ಒಳನಾಡೂಸ್ ಅಂತಲೂ ಕೂಡ ಕರೀತಾರೆ. ಒಳನಾಡೂಸ್ ಅಂತಂದರೆ ಏನಾಗುತ್ತೆ, ನಮಗೆ ಕಮಿಷನರೇಟ್ಸ್ ಆಗುತ್ತೆ. ಅದಾದಮೇಲೆ ನಾಡು ಆಗಿರುತ್ತೆ. ನಾಡು ಬಂದ್ಬಿಟ್ಟು ನಮಗೆ ಡಿಸ್ಟ್ರಿಕ್ಟ್ಸ್ ಆಗಿರುತ್ತೆ. ಆಯಿತಾ? ಒಳನಾಡು ಅಂತಂದರೆ ನಮಗೆ ಕಮಿಷನರೇಟು, ಇಲ್ಲಿ ಮೆನ್ಷನ್ ಮಾಡಿಲ್ಲ ಅದನ್ನು. ಬಟ್ ಇಲ್ಲಿ ನಾಡು ಅಂತಂದರೆ ನಮಗೇನಾಗುತ್ತೆ, ಡಿಸ್ಟ್ರಿಕ್ಟ್ಸ್ ಆಗಿರುತ್ತೆ. ಆಯಿತಾ? ನಾಡು ಅಂತಂದರೆ ಡಿಸ್ಟ್ರಿಕ್ಟ್ಸ್ ಆಗಿರುತ್ತೆ. ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ಕುರ್ರಮ್ಸ್ ಬರುತ್ತೆ. ಕುರ್ರಂ ಅಂತಂದರೆ ಒಂದು ಗ್ರೂಪ್ ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಗ್ರೂಪ್ ಆಫ್ ವಿಲೇಜಸ್. ಆಯಿತಾ? ನೆಕ್ಸ್ಟು ಲಾಸ್ಟಲ್ಲಿ ಬಂದ್ಬಿಟ್ಟು ಇರೋವಂಥದ್ದು ಯಾವುದು ಅಂತಂದರೆ ತಾರಾಕುರ್ರಂ ಅಂತ ಆಗ್ಬಿಟ್ಟು ಬರುತ್ತೆ. ಆಯಿತಾ? ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಕಮ್ಯುನಿಟಿ ಆಫ್ ವಿಲೇಜಸ್ ಮತ್ತು ತಾರಾಕುರ್ರಂ ಅಂತ. ಆಯಿತಾ? ಸೊ ತಾರಾಕುರ್ರಂ ಅಂತಂದರೆ ಲಾಸ್ಟು. ತಾರಾಕುರ್ರಂ ಅಂತಂದರೆ ನಮ್ಗೆ ಏನಾಗಿರುತ್ತೆ, ಇದು ಬಂದ್ಬಿಟ್ಟು ನಮಗೆ ವಿಲೇಜಸ್ ಆಗಿರುತ್ತೆ. ಆಯಿತಾ? ಸೊ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮು ಸಖತ್ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ನೋಡ್ಕೊಂಡಿರಿ. ಸೊ ಫಸ್ಟು ನಮಗೆ ಏನಿರುತ್ತೆ, ಮಂಡಲಾಸ್ ಇರುತ್ತೆ. ಅದಾದಮೇಲೆ ಒಳನಾಡು ಮತ್ತು ನಾಡು ಇರುತ್ತೆ, ಕಮಿಷನರೇಟ್ಸು ಮತ್ತು ಡಿಸ್ಟ್ರಿಕ್ಟ್ಸು. ಅದಾದಮೇಲೆ ಗ್ರೂಪ್ ಆಫ್ ವಿಲೇಜಸ್ಸಿಗೆ ನಾವು ಕುರ್ರಮ್ಸ್ ಅಂತ ಕರಿತೀವಿ. ಲಾಸ್ಟಲ್ಲಿ ನಮಗೆ ತಾರಾಕುರ್ರಮ್ಸ್ ಇರುತ್ತೆ. ತಾರಾಕುರ್ರಮ್ಸ್ ಅಂತಂದರೆ ವಿಲೇಜಸ್ಸು, ಕುರ್ರಮ್ಸ್ ಅಂತಂದರೆ ಗ್ರೂಪ್ ಆಫ್ ವಿಲೇಜಸ್ಸು, ನಾಡು ಅಂತಂದರೆ ಡಿಸ್ಟ್ರಿಕ್ಟು, ಒಳನಾಡು ಅಂತಂದರೆ ಕಮಿಷನರೇಟ್ಸು, ಮಂಡಳಂ ಅಂತಂದರೆ ನಮಗೆ ಪ್ರಾವಿನ್ಸಸ್ ಆಗಿರುತ್ತೆ. ಆಯಿತಾ? ದೇರ್ ವಾಸ್ ಅ ಕಮಿಟಿ ಆಫ್ ವಿಲೇಜಸ್. ಆಯಿತಾ? ಇಲ್ಲಿ ನೋಡಿ, ಗ್ರೂಪ್ ಆಫ್ ವಿಲೇಜಸ್ ಇರ್ತಾಯಿತ್ತಲ್ಲ. ಸೊ ಇಲ್ಲಿ ನೋಡಿ, ಕಮಿಟಿನೂ ಕೂಡ ಇರ್ತಾಯಿತ್ತು ಅಂತ ಹೇಳ್ಬಿಟ್ಟು. ಆಯಿತಾ? ಇದನ್ನು ಕೇಳಿದ್ದಾರೆ ಎಕ್ಸಾಮಲ್ಲಿ. ಕಮಿಟಿ ಆಫ್ ವಿಲೇಜರ್ಸ್ ಅಲ್ಲ, ಇದು ವಿಲೇಜರ್ಸ್ ಅವರ ಕಮಿಟಿ. ಅದನ್ನು ಊರ್ ಅಂತ ಆಗ್ಬಿಟ್ಟು ಕರಿತಾ ಇರ್ತಿದ್ವಿ. ಇದು ಪ್ರತಿಯೊಂದು ವಿಲೇಜಲ್ಲೂ ಕೂಡ ಇರ್ತಾಯಿತ್ತು. ಗೊತ್ತಾಯ್ತಲ್ಲ ನಿಮಗೆ? ಕುರ್ರಮ್ಸ್ ಅಂತಂದರೆ ಗ್ರೂಪ್ ಆಫ್ ವಿಲೇಜಸ್ ಎಲ್ಲ ಸೇರಿಬಿಟ್ಟು ಕುರ್ರಮ್ಸ್ ಅಂತ ಆಗಿರ್ತಿತ್ತು. ಆಯಿತಾ? ಅದಾದಮೇಲೆ ನಮಗೆ ಕಮಿಟಿ ಆಫ್ ವಿಲೇಜರ್ಸ್ ಬಂದ್ಬಿಟ್ಟು ನಮಗೆ ಊರ್ ಅಂತ ಆಗ್ಬಿಟ್ಟು ಹೇಳ್ತಾ ಇತ್ತಿತ್ತು. ಗೊತ್ತಾಯ್ತಾ? ಸೊ ಇಲ್ಲಿವರೆಗೂ ನಿಮಗೆ ಕ್ಲಿಯರ್ ಆಗಿದೆ ಅಂತ ಆಗ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ಇದ್ದಿದ್ದೇನು ಅಂತಂದರೆ, ಚೋಳ ಅಡ್ಮಿನಿಸ್ಟ್ರೇಷನಲ್ಲಿ ಸೆಲ್ಫ್ ಗವರ್ನೆನ್ಸ್ ಇತ್ತು ಅಂತಂದರೆ ಇಲ್ಲಿ ನೋಡಿ, ನಮಗಿಲ್ಲೇ ಗೊತ್ತಾಗ್ತಿದೆಯಲ್ಲ, ವಿಲೇಜ್ ಇದೆ, ವಿಲೇಜಿಗೆ ಕಮಿಟಿ ಇದೆ, ಆಮೇಲೆ ವಿಲೇಜ್ಗಳ ಗ್ರೂಪು ಕೂಡ ಇದೆ. ಸೊ ಅದರಿಂದ ನಮಗೇನು ಗೊತ್ತಾಗುತ್ತೆ, ಸೆಲ್ಫ್ ಗವರ್ನೆನ್ಸು ಇದರಲ್ಲಿ ಇರ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಗ್ರಾಮ ಸಭಾಸು ಕೂಡ ಇರ್ತಾಯಿತ್ತಂತೆ. ಸೊ ಇವು ಫಸ್ಟ್ ಸಭಾ ಆಗಿರ್ತಾಯಿತ್ತು ಅಂತ. ಅದಾದಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ತಾರಾಕುರ್ರಂ ವಾಸ್ ಅ ವಿಲೇಜ್. ಎವ್ರಿ ಕುರ್ರಂ ಅಂತಂದರೆ ಗ್ರೂಪ್ ಆಫ್ ವಿಲೇಜಸ್ ಹ್ಯಾಡ್ ಅ ವಿಲೇಜ್ ಕಮಿಟಿ ನೇಮ್ಡ್ ಮಹಾಸಭಾ. ವಿಲೇಜಿನ ಕಮಿಟಿ ಇರ್ತಾಯಿತ್ತು. ವಿಲೇಜಿನ ಕಮಿಟಿ ಅಂತಂದರೆ ಗ್ರೂಪ್ ಆಫ್ ವಿಲೇಜಲ್ಲಿ ಬೇರೆ ಬೇರೆ ವಿಲೇಜಸ್ ಇರುತ್ತಲ್ಲ, ಅದರಲ್ಲಿ ವಿಲೇಜಿನ ಕಮಿಟಿ ಇರುತ್ತೆ. ಅದರ ಹೆಸರು ಬಂದ್ಬಿಟ್ಟು ನಮಗೆ ಮಹಾಸಭಾ. ಆಯಿತಾ? ದಿಸ್ ವಾಸ್ ಆಲ್ಸೋ ಕಾಲ್ಡ್ ಆಸ್ ಪೆರುಂಗುರಿ. ಆಯಿತಾ? ಇದಕ್ಕೆ ಮಹಾಸಭಕ್ಕೆ ಏನಂತ ಕರಿತಿದ್ವಿ ನಾವು, ಪೆರುಂಗುರಿ. ಇದರಲ್ಲಿ ಕಮಿಟಿ ಅಲ್ಲ, ಮೆಂಬರ್ಸಿಗೆ ಏನಂತ ಕರಿತಿದ್ವಿ, ಮೆಂಬರ್ಸಿಗೆ ಹೆಸರು ಬಂದ್ಬಿಟ್ಟು ನಮಗೆ ಪೆರುಮಕ್ಕಳ್.
ಗೊತ್ತಾಯ್ತಲ್ಲ. ಸೊ ಇಷ್ಟು ನಮಗೆ ತಾರಾಕುರ್ರಮ್ಮು, ಕುರ್ರಮ್ಮು, ನಾಡು, ಒಳನಾಡು, ಇದು ಅದಾದಮೇಲೆ ಮಂಡಲಾಜು. ವಿಲೇಜರ್ಸ್ ಇರೋವಂಥದ್ದಕ್ಕೆ ನಾವು ಊರಂತ ಕರಿತಿದ್ವಿ. ವಿಲೇಜಿನ ಕಮಿಟಿಗಳಿಗೆ ನಾವು ಪೆರುಂಗುರಿ ಅಂತ ಆಗ್ಬಿಟ್ಟು ಕರಿತಿದ್ವಿ, ಮಹಾಸಭಾ ಅಂತ ಹೇಳಿ ಕರಿತಿದ್ವಿ. ಅದ್ರ ಒಳಗಡೆ ಇರುವಂಥ ಮೆಂಬರ್ಸಿಗೆ ನಾವು ಪೆರುಮಕ್ಕಳು ಅಂತ ಕರಿತಿದ್ವಿ. ಆಯಿತಾ. ಕಮಿಟಿ ಆಫ್ ಇದು ವಿಲೇಜಿನ ಕಮಿಟಿ ಇದ್ದಿದ್ದು ಗೊತ್ತಾಯ್ತಲ್ಲ. ನೋಡಿ, ಓನ್ಲಿ ಸಂಸ್ಕೃತ್ ಸ್ಕಾಲರ್ಸ್ ಆ್ಯಂಡ್ ರಿಚ್ ಪೀಪಲ್ ವೇರ್ ಅಲೌಡ್ ಟು ಸ್ಟ್ಯಾಂಡ್ ಫಾರ್ ಎಲೆಕ್ಷನ್. ನೋಡಿ, ಈ ಮೆಂಬರ್ಸಿಗೆ ಎಲೆಕ್ಷನ್ ರೀತಿಯಲ್ಲೇ ಇವರಿಗೆ ಇಲ್ಲಿದ್ರಲ್ಲ ನಮಗೆ ಪೆರುಮಕ್ಕಳು ಥ್ರೂ ಎಲೆಕ್ಷನ್ಸ್. ಆಯಿತಾ. ಎಲೆಕ್ಷನ್ಗೆ ಯಾರು ನಿಂತ್ಕೊಂಡಿರ್ಬೋದು ಅಂತಂದರೆ ಅದು ರಿಚ್ ಇದು ಸಂಸ್ಕೃತ್ ಸ್ಕಾಲರ್ಸ್ ಮತ್ತು ರಿಚ್ ಪೀಪಲ್ ಅಷ್ಟೇ ಇದರಲ್ಲಿ ನಿಂತ್ಕೊಳ್ಳೋಕ್ಕೆ ಅಲೌ ಮಾಡ್ಕೊತಾಯಿದ್ರು. ನೆಕ್ಸ್ಟು ನೋಡಿ, 1/6 ಫಿಕ್ಸ್ ಮಾಡಿದ್ರು ಇವರು ಲ್ಯಾಂಡ್ ರೆವೆನ್ಯೂ. ಲ್ಯಾಂಡ್ ಈಲ್ಡ್ ಏನಿರುತ್ತೆ ಅದರಲ್ಲಿ 1/6 ಟ್ಯಾಕ್ಸ್ ಆಗಿ ಕೊಡಬೇಕು ಅಂತ ಆಗ್ಬಿಟ್ಟು ಹೇಳಿದ್ರು. ಅದಾದಮೇಲೆ ಇರಿಗೇಷನ್ ಸಿಸ್ಟಮು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಆಗ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಕರ್ನಾಟಕದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ಬೆಳಂದೂರು ಲೇಕ್ ಬೆಂಗಳೂರಲ್ಲಿ, ಅದಾದಮೇಲೆ ಒಂದು ಗಂಗೈಕೊಂಡ ಚೋಳಾಪುರಂ, ಇದನ್ನು ಕೂಡ ಅವರೇ ಮಾಡಿದ್ದು ಅಂತಂದರೆ ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದು. ಬಟ್ ಬೆಳಂದೂರು ಲೇಕ್ ಒಂದು ಮೆನ್ಷನ್ ಮಾಡ್ಕೊಂಡಿರ್ತೀನಿ ನೋಡಿ ಇಲ್ಲಿ, ಬೆಳಂದೂರು ಲೇಕ್. ಆಯಿತಾ. ಸೊ ಇದು ಬಂದ್ಬಿಟ್ಟು ನಮಗೆ ಚೋಳಾಸು ಬಿಲ್ಡ್ ಮಾಡಿರೋವಂಥದ್ದು. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ಚೋಳಾಸಲ್ಲಿ ಏನು ಅಂತಂದರೆ ದೇವಸ್ಥಾನ ಯಾರು ಕಟ್ಟಿರೋವಂಥದ್ದು ಲೊಕೇಶನ್ನು. ಅದಾದಮೇಲೆ ಅವರ ಕಾಂಟ್ರಿಬ್ಯೂಷನ್ಸಲ್ಲಿ ಈ ಪ್ರಾವಿನ್ಸಸ್ಸು, ಕಮಿಷನರೇಟು, ಅದಾದಮೇಲೆ ಡಿಸ್ಟ್ರಿಕ್ಟ್ಸು, ಗ್ರೂಪ್ ಆಫ್ ವಿಲೇಜಸ್ಸು, ಇದು ಏನು ಕುರ್ರಮ್ಮು ಇವೆಲ್ಲ ಇದಾವಲ್ಲ, ಇವನ್ನೇ ಕೇಳೋಂಥದ್ದು ಎಕ್ಸಾಮಲ್ಲಿ. ಯಾಕಂತಂದರೆ ಕನ್ಫ್ಯೂಸ್ ಆಗೋಂಥದ್ದೇ ಇಲ್ಲಲ್ಲ, ಅದಕ್ಕೆ ಇದನ್ನೇ ಕೇಳ್ತಾ ಇರ್ತಾರೆ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು ಚೋಳಾಸು ಶೈವೈಟ್ಸ್ ಆಗಿದ್ರು ಅಂತ. ಶೈವೈಟ್ಸ್. ಸೊ ನೋಡಿ, ಶೈವೈಟ್ಸ್ ಆಗಿದ್ದರು. ಬಟ್ ನಾವು ಬೇರೆ ಅಡ್ಮಿನಿಸ್ಟ್ರೇಷನ್ ಮತ್ತು ಚೋಳಾಸ್ ಮಧ್ಯದಲ್ಲಿ ನೋಡ್ಕೋಬೇಕು ಅಂತಂದರೆ ಇವರು ಬೇರೆ ರಿಲಿಜನ್ನ ಅಷ್ಟೊಂದೇನು ಎನ್ಕರೇಜ್ ಮಾಡ್ತಾ ಇರಲಿಲ್ಲ. ಅದನ್ನು ನಾವು ಹೊಯ್ಸಳಾಸ್ ನೋಡ್ಕೊತಾ ಇರೋಂಥ ಟೈಮಲ್ಲಿ ಗೊತ್ತಾಗುತ್ತೆ. ಯಾಕಂತಂದರೆ ನಮಗೆ ಹೊಯ್ಸಳಾಸ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ರಾಮಾನುಜಾಚಾರ್ಯ ಅವ್ರು ಏನಿದ್ರಲ್ಲ, ಅವರು ವಿಶಿಷ್ಟ ದ್ವೈತನ ಸ್ಪ್ರೆಡ್ ಮಾಡಬೇಕಾದ್ರೆ ಅವರು ಅಲ್ಲಿ ಪರ್ಮಿಟ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟು ಹೊಯ್ಸಳ ಕಿಂಗ್ಡಮಲ್ಲಿ ಬಂದ್ಬಿಟ್ಟು ಅವರು ಸ್ಪ್ರೆಡ್ ಮಾಡ್ತಾ ಇದ್ದಿದ್ದು. ನೋಡಿ, ಕಂಟೆಂಪ್ರರೀಸ್ ಅಂತಲೂ ಕೂಡ ಕರಿಬೋದು. ಯಾಕಂತಂದರೆ ಇವರು ನಮಗೆ 10th ಸೆಂಚುರಿಯಿಂದ 14th ಸೆಂಚುರಿವರೆಗೂ ನಮಗೆ ಹೊಯ್ಸಳಾಸು ಬರ್ತಾರೆ. ಆಯ್ತಲ್ಲ. ಸೊ ಮೇನು ಚೋಳಾಸು ಸೆಕ್ಯುಲರ್ ಆಗಿದ್ರೋ ಇಲ್ವೋ ಅಂತ ಆಗ್ಬಿಟ್ಟು ನೋಡ್ಕೊಳ್ಳೋದಕ್ಕಿಂತ ಸೊ ಇವರು ಶೈವೈಟ್ಸ್ ಆಗಿದ್ದರು. ಅದಕ್ಕೆ ಸುಮಾರು ಇವರು ಶಿವನ ದೇವಸ್ಥಾನಗಳನ್ನ ಕಟ್ಟಿಸ್ತಾ ಇದ್ರು ಅಂತ ಆಗ್ಬಿಟ್ಟು. ಸೊ ಯಾವ್ದು ಅಂತ ಆಗ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಫಸ್ಟು ನಾವು ನೋಡ್ಕೊಂಡಿರೋ ಹಂಗೆ ಬೃಹದೇಶ್ವರ. ಆಯಿತಾ. ಬೃಹದೇಶ್ವರ ದೇವಸ್ಥಾನ ಎಲ್ಲಿರುವಂಥದ್ದು? ತಂಜಾವೂರ್. ಇದನ್ನು ಕಟ್ಟಿಸಿದ್ದು ಯಾರು ಅಂತಂದರೆ ನಮಗೆ ರಾಜರಾಜ ಚೋಳ ನಂಬರ್ ಫಸ್ಟು. ಆಯಿತಾ. ಅದಾದಮೇಲೆ ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಚೋಳೇಶ್ವರ ದೇವಸ್ಥಾನ. ಇದನ್ನು ಕಟ್ಟಿದ್ದು ನಮಗೆ ರಾಜೇಂದ್ರ ಚೋಳ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಆಯಿತಾ. ಸೊ ಇದನ್ನು ಕಟ್ಟಿದ್ದು ನಮಗೆ ರಾಜೇಂದ್ರ ಚೋಳ ಅಂತ. ಬಟ್ ನಮಗೆ ವಿಜಯಾಲಯ ಚೋಳೇಶ್ವರ ಅಂತಲೂ ಕೂಡ ಕರೀತಾರೆ. ಕೆಲವೊಬ್ರು ಅದನ್ನು ವಿಜಯಾಲಯ ಕಟ್ಟಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ನಮಗೆ ರಾಜೇಂದ್ರ ಚೋಳ. ಸೊ ಅದಕ್ಕೆ ಎಸ್ಪೆಷಲಿ ನಮಗೆ ಕರ್ನಾಟಕ ಟೆಕ್ಸ್ಟ್ ಬುಕ್ಕಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗೋಗ್ಬಿಟ್ಟಿರ್ತದೆ. ಯಾಕಂತಂದರೆ ಗೂಗಲೆಲ್ಲ ನೋಡಿದಾಗ ಒಂದು 10 ಪೇಜಸ್ಗಳಲ್ಲಿ ಒಬ್ಬರು ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಬಟ್ ಇದರಲ್ಲಿ ನೋಡ್ಕೊಂಡಿರ್ಬೇಕಾದ್ರೆ ನಮಗೆ ಬೇರೆ ಥರ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ಎಕ್ಸಾಂಪಲ್ ನೀವು ಆನ್ಲೈನಲ್ಲಿ ವಿಜಯಾಲಯ ಚೋಳೇಶ್ವರ ನೋಡಬೇಕು ಅಂತಂದರೆ ಅದು ನಾರ್ತ್ ಮಲೈ ಲೊಕೇಶನಲ್ಲಿ ಇರುವಂಥದ್ದು ವಿಜಯಾಲಯ ಕಟ್ಟಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ಅಪರಾಮಯ್ಯ ಟೆಂಪಲ್ ಇದೆಲ್ಲಿರುವಂಥದ್ದು ಚನ್ನಪಟ್ಟಣ. ಅದಾದಮೇಲೆ ಚೋಳೇಶ್ವರ ಟೆಂಪಲ್ ಇನ್ನೊಂದು ಬೇಗೂರಲ್ಲೂ ಕೂಡ ಇದೆ. ಆಯಿತಾ. ಒಂದು ಚೋಳೇಶ್ವರ ರಾಜೇಂದ್ರ ಚೋಳ ಕಟ್ಟಿರುವಂಥದ್ದು, ಇನ್ನೊಂದು ಚೋಳೇಶ್ವರ ದೇವಸ್ಥಾನ ಬೇಗೂರಲ್ಲೂ ಕೂಡ ಇದೆ. ಅದಾದಮೇಲೆ ನಮಗೆ ಮುಕ್ತೇಶ್ವರ ದೇವಸ್ಥಾನ ಇಲ್ಲಿ ಭಿನ್ನಮಂಗಲ, ಇವೆಲ್ಲ ಟೆಂಪಲ್ಸು ಚೋಳಾಸ್ ಕಟ್ಟಿರುವಂಥದ್ದು ಕರ್ನಾಟಕದಲ್ಲಿ. ಆಯಿತಾ. ಚೋಳಾಸ್ ಕಟ್ಟಿರುವಂಥದ್ದು ಕರ್ನಾಟಕದಲ್ಲಿ. ಇನ್ನು ಬೇರೆ ನಾವು ನೋಡ್ಕೋಬೇಕು ಅಂತಂದರೆ ನವೇಶ್ವರ, ಇದು ಹೊರಗಡೆಯಿಂದ ನೋಡ್ಕೊಂಡು ಮಾಡ್ತಾ ಇರೋಂಥದ್ದು, ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿಲ್ಲ ಇದನ್ನು. ನವೇಶ್ವರ ಇದನ್ನು ಯಾರು ಕಟ್ಟಿದ್ದು ಅಂತಂದರೆ ಆದಿತ್ಯ ಒನ್ ಕಟ್ಟಿದ್ದು ಇದನ್ನು. ಅದಾದಮೇಲೆ ಕಂಪಹರೇಶ್ವರ ಇದನ್ನು ನಮಗೆ ಕುಳತುಂಗ ಥರ್ಡ್ ಕಟ್ಟಿದ್ದು. ಕಂಪಹರೇಶ್ವರ ಕುಳತುಂಗ ಥರ್ಡ್. ಅದಾದಮೇಲೆ ರಾಜರಾಜೇಶ್ವರ
ರಾಜರಾಜೇಶ್ವರ, ಇದು ತಂಜೋರಲ್ಲಿರುವಂಥದ್ದು. ಇದನ್ನು ರಾಜರಾಜನೇ ಕಟ್ಟಿರೋದು, ರಾಜರಾಜ ಫಸ್ಟ್ ಅಂತ ಕಟ್ಟಿರೋದು. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಬಾಲಸುರಮಾನ್ಯ, ಇದು ಕಣ್ಣನೂರಲ್ಲಿದೆ. ಇದನ್ನು ಕೂಡ ನಮಗೆ ಆದಿತ್ಯ ಒನ್ ಕಟ್ಟಿರೋವಂಥದ್ದು. ನೆಕ್ಸ್ಟ್ ನಮಗೆ ಬಂದ್ಬಿಟ್ಟು ವೈದ್ಯನಾಥ್, ಇದನ್ನು ಕೂಡ ರಾಜರಾಜವನ್ನೇ ಕಟ್ಟಿರೋದು. ಸೊ ಇಷ್ಟು ಟೆಂಪಲ್ಸು ಮತ್ತು ಅದನ್ನು ಬಿಲ್ಡ್ ಮಾಡಿರೋಂಥ ಕಿಂಗು, ಇವೆಲ್ಲ ಇಂಪಾರ್ಟೆಂಟ್ ಇರುತ್ತೆ ನಮಗೆ. ಯಾವುದು ಬೃಹದೇಶ್ವರ ಇಂಪಾರ್ಟೆಂಟ್ ನಮಗೆ, ರಾಜರಾಜವನ್ನು. ಚೋಳೇಶ್ವರ ರಾಜೇಂದ್ರ ಚೋಳ. ಅದಾದಮೇಲೆ ನವೇಶ್ವರ ಆದಿತ್ಯವನ್ನು ಬಾಲಸುರಮಾನ್ಯ, ಇದು ಕೂಡ ಆದಿತ್ಯವನ್ನವರು ಕಟ್ಟಿರೋದು. ನೆಕ್ಸ್ಟು ಕಂಪ ಹರೇಶ್ವರ, ಇದನ್ನು ಕಂಪ ಅಂತಂದರೆ ನಮಗೆ ಕುಲೋತುಂಗ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ರಾಜರಾಜ, ಇದು ರಾಜರಾಜನೇ ಕಟ್ಟಿರೋದು. ಅದಾದಮೇಲೆ ವೈದ್ಯನಾಥ್ ರಾಜರಾಜನೇ ಕಟ್ಟಿರೋದು. ಸೊ ರಾಜರಾಜ ಕಟ್ಟಿರೋಂಥದ್ದು ನಮಗೆ ರಾಜರಾಜೇಶ್ವರ, ವೈದ್ಯನಾಥ್, ಬೃಹದೇಶ್ವರ, ಇಷ್ಟು ಬಂದಿರುತ್ತೆ. ನೆಕ್ಸ್ಟು ನಾವು ನೋಡಬೇಕು ಅಂತಂದರೆ ಅಗ್ರಹಾರಸು ಕೂಡ ಸುಮಾರು ಕಟ್ಟಿದ್ರು ಇವರು. ಸೊ ಅಗ್ರಹಾರಸು ಕೂಡ ಇತ್ತು. ಅಗ್ರಹಾರ ಅಂತಂದರೆ ನಾವು ಈಗಾಗಲೇ ನೋಡ್ಕೊಂಡಿದ್ದೀವಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳು ಅಂತ ಹೇಳ್ಬಿಟ್ಟು, ಹೈಯರ್ ಎಜುಕೇಷನಿಂದು. ನೆಕ್ಸ್ಟ್ ಉತ್ತರ ಮೇರೂರು ಅಗ್ರಹಾರ, ಅದು ಇವ್ರದ್ದು ಚೋಳ ಅವ್ರದ್ದೇ ಕೂಡ. ಅದಾದಮೇಲೆ ಟೆಂಪಲ್ಸೇ ಸೆಂಟರ್ ಆಫ್ ಎಜುಕೇಷನ್ ಆಗಿರ್ತಾ ಇತ್ತು. ಅದಾದಮೇಲೆ ತಮಿಳ್ ಲಿಟ್ರೇಚರಿಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾಯಿತ್ತು. ಸೊ ತಮಿಳ್ ಲಿಟ್ರೇಚರಿಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾಯಿದ್ರು. ಸೊ ಇವಾಗ ಇಂಪಾರ್ಟೆಂಟ್ ವರ್ಕ್ ನಾವು ನೋಡ್ಕೋಬೇಕು ಇಲ್ಲಿ ಅಂತಂದರೆ, ಫಸ್ಟು ಬಂದ್ಬಿಟ್ಟು ನಮಗೆ ರಾಮಾಯಣ. ಸೊ ರಾಮಾಯಣ ಇದನ್ನು ಬರೆದಿದ್ದು ಈ ಟೈಮಲ್ಲಿ ಕಂಬ ಬರೆದಿದ್ದು, ಆಯಿತಾ. ನೆಕ್ಸ್ಟು ನಮಗೆ ಪೆರಿಯ ಪುರಾಣ ಇದನ್ನು ಕಂಪೋಸ್ ಮಾಡಿದ್ದು ನಮಗೆ ಯಾರು ಅಂತಂದರೆ ಸೆಕ್ಕಿಲಾರ್, ಆಯಿತಾ. ಅದಾದಮೇಲೆ ನಮಗೆ ಬಂದ್ಬಿಟ್ಟು ನಮಗೆ ಜೀವಕ ಚಿಂತಾಮಣಿ. ಇವಾಗ ನಿಮಗೊಂದು ಕ್ವೆಶ್ಚನ್ ಇದೆ. ಸೊ ನಾವು ಪೊನ್ನ ಅವ್ರ ಬಗ್ಗೆ ಡೀಟೇಲ್ಸ್ ನೋಡ್ಕೊಂಡಿದ್ವಿ ಲಾಸ್ಟ್ ಪಾರ್ಟಲ್ಲಿ. ಪಂಪ ಅವ್ರನ್ನ ಆದಿಕವಿ ಅಂತ ಹೇಳ್ಬಿಟ್ಟು ಕರೀತಾರೆ. ಪೊನ್ನ ಅವ್ರನ್ನ ಏನಂತ ಕರೀತಾರೆ? ಇದಕ್ಕೆ ಆನ್ಸರನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ, ಆಯಿತಾ. ಸೊ ಒಂಥರ ರಿವಿಷನ್ ಆಗ್ತಾ ಇರುತ್ತೆ ನಮಗೆ. ನೆಕ್ಸ್ಟು ಏನಿದೆ ಅಂತಂದರೆ ನಮಗೆ ಜೀವಕ ಚಿಂತಾಮಣಿ, ಇದನ್ನು ಬರ್ತಿದ್ದಿದ್ದು ಯಾರು ಅಂತಂದರೆ ತಿರುಕ್ಕಾದೇವ, ಇದು ಜೀವಕ ಚಿಂತಾಮಣಿ ಇವರು ಬರೆದಿರೋವಂಥದ್ದು. ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಚೋಳಾಸ್ ಕಿಂಗ್ಡಮಲ್ಲಿ. ಯಾಕೆಂತಂದರೆ ಹಂಗೆ ಓದ್ತಾ ಹೋಗ್ತಾ ಇದ್ದರೆ ನಮಗೆ ಆ ಸಂಗಮ್ ಲಿಟ್ರೇಚರಲ್ಲಿ ನಮಗೆ ಬೇರೆ ಡೀಟೇಲ್ಸು ಕೂಡ ಬರುತ್ತೆ. ಅದರಲ್ಲಿ ಸಂಗಮ್ ಲಿಟ್ರೇಚರಲ್ಲಿ ಯಾರ್ಯಾರು ಕಾಂಪೋಸಿಷನ್ ಮಾಡ್ಕೊಂಡಿದ್ದರು, ಫಸ್ಟ್ ಲಿಟ್ರೇಚರ್ ಯಾರ್ಯಾರು ಬರೆದಿದ್ರು, ಅವೆಲ್ಲದು ಕೂಡ ಬರ್ತಾ ಇರುತ್ತೆ. ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ಏನು ಅಂತಂದರೆ ಇಷ್ಟನ್ನು ನಾವು ನೋಡ್ಕೊಂಡಿರೋಣ. ಯಾಕೆಂತಂದರೆ ಹಿಸ್ಟ್ರಿ ಸಿಕ್ಕಾಪಟ್ಟೆ ಬ್ರಾಡ್ ಇರುತ್ತೆ ನೋಡಿ. ಯಾಕಂತಂದರೆ ಏನ್ಷಂಟ್ ಓದಬೇಕಾಯ್ತಾ, ಮೆಡಿವಲ್ ಓದಬೇಕು, ಮಾಡರ್ನ್ ಓದಬೇಕು, ಆಯಿತಾ. ಇದು ಮೇನು ನಮಗೆ ಕವರ್ ಆಗೋಂಥದ್ದು. ಇದಾದಮೇಲೆ ಎಲ್ಲದಕ್ಕೂ ಕೂಡ ಆರ್ಟ್ ಆ್ಯಂಡ್ ಕಲ್ಚರ್ ಅಂತೂ ಇದ್ದೇ ಇರುತ್ತೆ. ಆರ್ಟ್ ಆ್ಯಂಡ್ ಕಲ್ಚರ್ ಎಲ್ಲದರಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಇದನ್ನು ಓದಿದ್ಮೇಲೆ ಕರ್ನಾಟಕದ್ದು ನಾವು ಮೆಡಿವಲ್ ಓದಬೇಕು. ಅದಾದಮೇಲೆ ಕರ್ನಾಟಕದ್ದು ಯೂನಿಫಿಕೇಷನ್, ಇಷ್ಟು ಓದ್ತಾ ಇರಬೇಕು. ಸೊ ಎಲ್ಲ ಕಡೆಯಿಂದನೂ ಕೂಡ ಅವರು ಕೇಳ್ತಾ ಇರ್ತಾರೆ. ಸೊ ನಮಗೇನಾಗುತ್ತೆ ಅಂತಂದರೆ ಎಲ್ಲದರಲ್ಲೂ ಕೂಡ ಡೀಟೇಲಾಗಿ ಹೋಗ್ತಾ ಇದ್ದರೆ ಬೇರೆದು ಯಾವುದಾದ್ರೂ ನಮಗೆ ಮಿಸ್ ಆಗ್ತಾ ಇರುತ್ತೆ, ಕರೆಕ್ಟಾ. ಸೊ ಅದಕ್ಕೋಸ್ಕರ ಇರೋವಂಥದ್ದು ಎಲ್ಲಿ ಸ್ಟೇಟಲ್ಲಿ ಏನೇನು ಸೋರ್ಸ್ ಕೊಟ್ಟಿರ್ತಾರಲ್ಲ ಅವನ್ನೆಲ್ಲ ನಾವು ಕರೆಕ್ಟಾಗಿ ನೋಡ್ಕೊಂಡಿದ್ರೆ ಆಲ್ಮೋಸ್ಟ್ ನಮಗೆ 90% ಕವರ್ ಅಂತೂ ಆಗೇ ಆಗ್ತಾ ಇರುತ್ತೆ. ಸೊ ಇಷ್ಟು ನಾವು ಚೋಳಾಸ್ ಬಗ್ಗೆ ನೋಡ್ಕೊಂಡಿರೋವಂಥದ್ದು. ನೆಕ್ಸ್ಟು ಇವಾಗ ನಾವು ಹೊಯ್ಸಳ ಅವ್ರ ಬಗ್ಗೆ ನೋಡ್ಕೊಳ್ಳೋಣ. ಹೊಯ್ಸಳಾಸ್ ಆಫ್ ದ್ವಾರ ಸಮುದ್ರ. ಸೊ ಇವ್ರದ್ದು ನಾವು ನೋಡ್ಕೋಬೇಕು ಅಂತಂದರೆ ಯಾವ ಟೈಮಲ್ಲಿ ಇತ್ತು, 10th ಸೆಂಚುರಿಯಿಂದ ಹಿಡಿದ್ಬಿಟ್ಟು ನಮಗೆ 14th ಸೆಂಚುರಿವರೆಗೂ ಕೂಡ ನಮಗೆ ಹೊಯ್ಸಳಾಸ್ ಆಫ್ ದ್ವಾರ ಸಮುದ್ರ. ನೆಕ್ಸ್ಟ್ ಫೌಂಡರ್ ಯಾರು ಅಂತಂದರೆ ಫೌಂಡರ್ ಬಂದ್ಬಿಟ್ಟು ಸಳ. ಸೊ ಇದ್ರದ್ದು ನಿಮಗೆ ಇದ್ರದ್ದು ಕತೆ ಅಂತೂ ಗೊತ್ತಿರತ್ತೆ ಅನ್ಸುತ್ತೆ. ಟೈಗರ್ ಜೊತೆ ಫೈಟ್ ಮಾಡ್ಕೊಂಡಿರೋಂಥದ್ದು. ಸೊ ಅದನ್ನು ಎಲ್ಲಿ ಫೈಟ್ ಮಾಡಿದ್ದು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಟೈಗರ್ ಜೊತೆ ಫೈಟ್ ಅಂತೂ ಮಾಡ್ಕೊಂಡಿದ್ದಿದ್ರು, ಆಯಿತಾ. ಚಾಳುಕ್ಯಸ್ ವೀಕ್ ಆದಮೇಲೆ ಸಳ ಬಂದರು. ಸೊ ಸಳ ಏನು ಮಾಡಿದ್ರು ಅಂತಂದರೆ ಅವ್ರಿಗೆ ಜೈನ್ ಮಾಂಕ್ ಆರ್ಡರ್ ಮಾಡ್ಕೊಂಡಿದ್ರು. ಸೊ ಜೈನ್ ಮಾಂಕ್ ಇವ್ರನ್ನ ಆರ್ಡರ್ ಮಾಡ್ಕೊಂಡಿದ್ದರು. ಸೊ ಅದಕ್ಕೆ ಇವ್ರು ಏನು ಮಾಡಿದ್ರು ಅಂತಂದರೆ ಟೈಗರ್ ಜೊತೆಗೆ ಫೈಟ್ ಮಾಡ್ಕೊಂಡಿದ್ರು. ಈ ಜೈನ್ ಮಾಂಕಿನ ಹೆಸರೇನು ಅಂತಂದರೆ ಸುದ್ದತ್ತ, ಇಂಪಾರ್ಟೆಂಟ್ ಇದು, ಆಯಿತಾ. ಸೊ ಅದಕ್ಕೆ ಇವರು ಟೈಗರ್ ಜೊತೆ ಫೈಟ್ ಮಾಡ್ಕೊಂಡಿದ್ರು. ಅದೆಲ್ಲಿ ಅಂತಂದರೆ ಸೊಸೆ ಊರು ವಿಲೇಜು ಎಲ್ಲಿರುವಂಥದ್ದು ಅಂತಂದರೆ ಇದು ಚಿಕ್ಕಮಗಳೂರು,
ಆಯಿತಾ. ಇಲ್ಲಿ ನೋಡಿ ಚಿಕ್ಕಮಗಳೂರು, ಸೊಸೆ ಊರು, ಸೊ ಆ ಥರ ನೀವು ಚಿಕ್ಕಮಗಳೂರು ಅಂತ ಆಗ್ಬಿಟ್ಟು ನೋಡ್ಕೊಂಡಿರಿ, ಆಯಿತಾ. ಸೊ ಜೈನ್ ಮಾಂಕು ಯಾರು? ಸುದ್ದತ್ತ. ಸೊ ಸಳಾಗೆ ಯಾರು ಇದು ಆರ್ಡರ್ ಮಾಡಿದ್ದಿದ್ದು ಫೈಟ್ ಮಾಡಬೇಕು ಅಂತ ಆಗ್ಬಿಟ್ಟು ಅಂತಂದರೆ ಜೈನ್ ಮಾಂಕು ಅವರು ಸುದ್ದತ್ತ, ಆಯಿತಾ. ಸೊಸೆ ಊರು ಇವಾಗಿರುವಂಥದ್ದು ಅಂಗಡಿ, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರಲ್ಲಿ, ಆಯಿತಾ. ಸೊ ಇದರಿಂದ ಅವರಿಗೆ ಹೊಯ್ಸಳ ಅಂತ ಆಗ್ಬಿಟ್ಟು ಹೆಸರು ಬಂದಿತ್ತು, ಅವರೇ ಎಂಪೈರ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದು. ಸೊ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಕಿಂಗ್ ಬಂದ್ಬಿಟ್ಟು ವಿಷ್ಣುವರ್ಧನ, ಆಯಿತಾ. ವಿಷ್ಣುವರ್ಧನ ಇಂಪಾರ್ಟೆಂಟ್ ಕಿಂಗು, ವಿಷ್ಣುವರ್ಧನ ಇಂಪಾರ್ಟೆಂಟ್ ಕಿಂಗು. ಸೊ ಇವ್ರು ನೋಡಿ ಟೈಮ್ ಫ್ರೇಮ್ ನಾವು ನೋಡ್ಕೋಬೇಕು ಅಂತಂದರೆ ಸಿಮಿಲರ್ ಚೋಳಾಸ್ಗೆ ಇರೋಂಥದ್ದೇ ಸಿಮಿಲರ್ ಇದ್ರಲ್ಲ. ಸೊ ಇವ್ರು ಏನು ಮಾಡಿದ್ರು ಅಂತಂದರೆ ಚೋಳಾಸು ತುಂಬ ಸ್ಟ್ರಾಂಗ್ ಇದ್ದರು, ಬಟ್ ಆ ಟೈಮಲ್ಲಿ ವಿಷ್ಣುವರ್ಧನ ಅವ್ರು ಏನು ಮಾಡಿದ್ರು ಅಂತಂದರೆ ಇವರು ಗಂಗಾವತಿ, ಆಯಿತಾ, ಓಕೆ, ಗಂಗಾವತಿನ ಇವರು ವಿನ್ ಆದರು ಫ್ರಾಮ್ ಚೋಳಾಸು. ಸೊ ಅದಕ್ಕೆ ಅವರಿಗೆ ಟೈಟಲ್ ಬಂದಿದ್ದು ಏನು ಅಂತಂದರೆ ತಳಕದುಗೊಂಡ, ಆಯಿತಾ. ತಳಕದುಗೊಂಡ ಇವರಿಗೆ ಟೈಟಲ್ ಇರುವಂಥದ್ದು, ತಳಕದುಗೊಂಡ ಇವರಿಗೆ ಟೈಟಲ್ ಇರುವಂಥದ್ದು. ಅದ್ರ ಜೊತೆಗೆ ಇವರು ವಿಕ್ಟ್ರಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೀರ್ತಿ ನಾರಾಯಣ ದೇವಸ್ಥಾನ ಇದನ್ನು ಎಲ್ಲಿ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದು ಅಂತಂದರೆ ಕೀರ್ತಿ ನಾರಾಯಣ ದೇವಸ್ಥಾನ ತಳಕಾಡುವಲ್ಲೇ ಕೀರ್ತಿ ನಾರಾಯಣ ದೇವಸ್ಥಾನ ಇವರು ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದು. ಅದ್ರ ಜೊತೆಗೆ ಚನ್ನಕೇಶವ ದೇವಸ್ಥಾನ ಇದನ್ನು ಬೇಲೂರಲ್ಲೂ ಕೂಡ ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದರು. ಸೊ ನಮಗೆ ಇವಾಗ ಎನ್ಸೆಂಬಲ್ಸ್ ಆಫ್ ಹಂಪಿ ಅಂತಲೂ ಬಂದಿದೆಯಲ್ಲ, ಯುನೆಸ್ಕೋದು ವರ್ಲ್ಡ್ ಹೆರಿಟೇಜ್ ಸೈಟು. ಎನ್ಸೆಂಬಲ್ಸ್ ಆಫ್ ಇದು ಹಂಪಿ ಅಲ್ಲ, ಅದು ಸಾರಿ, ಎನ್ಸೆಂಬಲ್ಸ್ ಆಫ್ ಹೊಯ್ಸಳ, ಆಯಿತಾ. ಸೊ ಎನ್ಸೆಂಬಲ್ಸ್ ಆಫ್ ಹೊಯ್ಸಳ. ಸೊ ಇದಕ್ಕೇನಾಗಿದೆ ಅಂತಂದರೆ ಇದರಲ್ಲಿ 3 ಇಂಪಾರ್ಟೆಂಟ್ ದೇವಸ್ಥಾನ ಇರುವಂಥದ್ದು, ಇದಕ್ಕೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೊಟ್ಟಿದ್ದಾರೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ರೆಕಗ್ನೈಸ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಇದು ನ್ಯೂಸಲ್ಲಿತ್ತು. ಸೊ ಇಲ್ಲಿ ನೋಡಿ, ಕೀರ್ತಿ ನಾರಾಯಣ ದೇವಸ್ಥಾನ ತಳಕಾಡು ಅಲ್ಲಿರುವಂಥದ್ದು, ಚನ್ನಕೇಶವ ದೇವಸ್ಥಾನ ಬೇಲೂರಲ್ಲಿರುವಂಥದ್ದು, ಸೋಮೇಶ್ವರ ದೇವಸ್ಥಾನ ಮಾತ್ರ ನಮಗೆ ಅದು ಮೈಸೂರು ಅಂತ ಆಗ್ಬಿಟ್ಟು, ಆಯಿತಾ. ಸೊ ಅದಕ್ಕೆ ನಮಗೆ ಇಲ್ಲಿ ಚನ್ನಕೇಶವ ದೇವಸ್ಥಾನ ಬೇಲೂರು. ಸೊ ಇವರು ಇನ್ನೂ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ವಿಷ್ಣುವರ್ಧನ ಟೆರಿಟರಿನ, ಬಟ್ ಚಾಳುಕ್ಯನ್ ಕಿಂಗು ಯಾರು ಅಂತಂದರೆ ಚಾಳುಕ್ಯನ್ ಕಿಂಗ್ ಇಂಪಾರ್ಟೆಂಟ್ ಯಾರಿದ್ದರು ಅಂತಂದರೆ ನಮಗೆ ವಿಕ್ರಮಾದಿತ್ಯ 6 ಇದ್ರಲ್ಲ, ಅವರು ಡಿಫೀಟ್ ಮಾಡಿದ್ರು, ಇವ್ರನ್ನ ಸೋಲ್ಸಿದ್ರು, ಡಿಫೀಟೆಡ್ ವಿಷ್ಣುವರ್ಧನ. ಸೊ ಅವರು ಡಿಫೀಟ್ ಮಾಡಿದ್ರು ವಿಷ್ಣುವರ್ಧನ ಅವ್ರನ್ನ. ಸೊ ನಾವು ಇವಾಗವರೆಗೂ ನೋಡ್ಕೊಂಡಿರೋಂಥದ್ದೇನು, ಹೊಯ್ಸಳಾಜು ರೀಜನು ದ್ವಾರ ಸಮುದ್ರ, ಆಯಿತಾ. ನಮಗೆ ಫೌಂಡರು ಇದ್ರದ್ದು ಸಳ, ಜೈನ್ ಮಾಂಕ್ ಅವರ ಹೆಸರು ಬಂದ್ಬಿಟ್ಟು ಸುದ್ದತ್ತ. ಅದಾದಮೇಲೆ ಸೊಸೆ ಊರು ಚಿಕ್ಕಮಗಳೂರಲ್ಲಿ ಇರುವಂಥದ್ದು. ಸೊ ಅಲ್ಲಿ ಅವರು ಅದು ಫೈಟ್ ಮಾಡಿದ್ದು ಟೈಗರಿಗೆ. ಇಂಪಾರ್ಟೆಂಟ್ ಕಿಂಗು ವಿಷ್ಣುವರ್ಧನ. ಗಂಗಾವತಿ ಬಂದ್ಬಿಟ್ಟು ತಳಕದುಗೊಂಡ. ಸೊ ಇದು ತಳಕದುಗೊಂಡ ಬಂದ್ಬಿಟ್ಟು ಇವರ ಟೈಟಲು. ಗಂಗಾವತಿ ಬಂದ್ಬಿಟ್ಟು ಇವರು ಆಕ್ಯುಪೈ ಮಾಡ್ಕೊಂಡಿದ್ದು ಯಾರಿಂದ? ಚೋಳದಿಂದ. ಇದನ್ನು ಚೋಳದಿಂದ ಇಲ್ಲೇ ಮೆನ್ಷನ್ ಮಾಡಿರ್ತೀನಿ ನೋಡಿ ನಾನು, ಫ್ರಾಮ್ ಚೋಳಾಸ್. ಇದು ಬಂದ್ಬಿಟ್ಟು ಏನು ಅಂತಂದರೆ ಇದು ನೋಡಿ ನಮಗೆ ಟೈಟಲು ತಳಕದುಗೊಂಡ ಟೈಟಲ್ ಯಾರಿಗಿತ್ತು ಅಂತಂದರೆ ವಿಷ್ಣುವರ್ಧನ ಅವ್ರಿಗೆ ಇತ್ತು. ಅದಾದಮೇಲೆ ಈ ವಿಕ್ಟ್ರಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೀರ್ತಿ ನಾರಾಯಣ ದೇವಸ್ಥಾನ ತಳಕಾಡುವಲ್ಲಿ, ಚನ್ನಕೇಶವ ದೇವಸ್ಥಾನ ಬೇಲೂರಲ್ಲಿ ಇವರು ಕಟ್ಟಿಸಿದ್ರು. ಎನ್ಸೆಂಬಲ್ಸ್ ಆಫ್ ಹೊಯ್ಸಳ ಅಂತ ಹೇಳ್ಬಿಟ್ಟು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಇದನ್ನು ರೆಕಗ್ನೈಸ್ ಮಾಡ್ಕೊಂಡಿದೆ. ಅದಾದಮೇಲೆ ಚಾಳುಕ್ಯನ್ ಕಿಂಗ್ ಯಾರಿದ್ರು ಅಂತಂದರೆ ವಿಕ್ರಮಾದಿತ್ಯ 6. ಸೊ ಇವ್ರು ಸಖತ್ತು ಪವರ್ಫುಲ್ ಇದ್ರಲ್ಲ. ಸೊ ಲಾಸ್ಟ್ ಪಾರ್ಟಿನ ಎಕ್ಸಸೈಸಿನ ಪಾರ್ಟಲ್ಲೂ ಕೂಡ ನಾವು ಇದನ್ನು ನೋಡ್ಕೊಂಡಿದ್ದೀವಿ. ಇವರು ವಿಷ್ಣುವರ್ಧನ ಅವ್ರನ್ನ ಡಿಫೀಟ್ ಮಾಡಿದರು. ನೆಕ್ಸ್ಟು ಇವರಾದಮೇಲೆ ಬಲ್ಲಾಳ 3 ಬರ್ತಾರೆ. ಬಲ್ಲಾಳ 3 ಬಂದಮೇಲೆ ಏನಾಗುತ್ತೆ ಅಂತಂದರೆ ಅದೇ ಥರ ನಮಗೆ ಡೈನೆಸ್ಟಿನೂ ಕೂಡ ವೀಕ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಮ್ಗೆ ಇಂಪಾರ್ಟೆಂಟ್ ಇರೋವಂಥದ್ದು ಇಷ್ಟು. ಸೊ ಇವಾಗ ನಾವಲ್ಲೇ ನೋಡ್ಕೊಂಡಿದ್ವಲ್ಲ ಅದನ್ನೇ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. ಕೀರ್ತಿನಾರಾಯಣ ದೇವಸ್ಥಾನ ತಳಕಾಡು, ಅದಾದಮೇಲೆ ಚನ್ನಕೇಶ್ವರ ವಿಜಯನಾರಾಯಣ ದೇವಸ್ಥಾನ ಇದು ಬೇಲೂರು. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ನೋಡಿದ್ರು, ಬಟ್ ಅವ್ರನ್ನ ಚಾಳುಕ್ಯನ್ ಕಿಂಗ್ ವಿಕ್ರಮಾದಿತ್ಯ 6 ಸೋಲ್ಸಿದ್ರು. ಸೊ ನಾವು ಲಾಸ್ಟ್ ಪಾರ್ಟಲ್ಲೇ ನೋಡ್ಕೊಂಡಿದ್ವಲ್ಲ ಅಂತಂದರೆ ಈಗ ಸ್ಟಾರ್ಟ್ ಮಾಡಿದಾಗ ರಾಮಾರ್ಜುನಾಚಾರ್ಯ ಅವರು, ಸೊ ಅವರ ಮೆಸೇಜ್ನ ಸ್ಪ್ರೆಡ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ವಿಶಿಷ್ಟ ದ್ವೈತ ಬಗ್ಗೆ ಸ್ಪ್ರೆಡ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ ಚೋಳ ಕಿಂಗ್ಡಮಲ್ಲಿ. ಸೊ ಅದಕ್ಕೆ ಅವ್ರು ಏನು ಮಾಡಿದರು ಅಂತಂದರೆ
ಬಿತ್ತಿದೇವ ಅಂತಂದರೆ ವಿಷ್ಣುವರ್ಧನ ಅವರ ಕೋರ್ಟಲ್ಲಿ ಬಿತ್ತಿದೇವಾಸ್ ಕೋರ್ಟ್, ವಿಷ್ಣುವರ್ಧನ ಬಿತ್ತಿದೇವ ಅವರ ಕೋರ್ಟಿಗೆ ಪ್ಯಾಟ್ರೋನೇಜ್ ಆಗಿ ಬಂದ್ಬಿಟ್ಟು ಸೊ ಇಲ್ಲಿ ಅವರು ಸ್ಪ್ರೆಡ್ ಮಾಡ್ತಾಯಿದ್ರು. ಸೊ ನೋಡಿ ನಮಗೆ ರಾಮಾನುಜಾಚಾರ್ಯ, ಮಾಧವಾಚಾರ್ಯ, ಶಂಕರಾಚಾರ್ಯ ಇವರೆಲ್ಲರೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಭಕ್ತಿ ಮೂಮೆಂಟಲ್ಲಿ ಅವ್ರ ಬಗ್ಗೆ ನೋಡ್ಕೊಂಡಿರ್ತೀವಿ. ಸೊ ಇವ್ರು ರಿಲೇಟೆಡ್ಡು ನಮಗೆ ಇಂಪಾರ್ಟೆಂಟು ಇದನ್ನು ಕೂಡ ಮಾಡಿದಾರಲ್ಲ ಅಂತಂದರೆ ಕನ್ಸ್ಟ್ರಕ್ಷನು ಕೂಡ ಮಾಡ್ಕೊಂಡಿದ್ದಾರೆ, ಮೂರ್ತಿಗಳನ್ನ ಸ್ಕಲ್ಪ್ಚರ್ಸು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ನಾವು ಕರ್ನಾಟಕ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ತಿರೋಂಥ ಟೈಮಲ್ಲಿ ಎಲ್ಲೆಲ್ಲಿ ಇಂಪಾರ್ಟೆಂಟು ಸ್ಕಲ್ಪ್ಚರ್ಸ್ಗಳಿದ್ದಾವೆ ಅವನ್ನೆಲ್ಲ ಅಂತೂ ನಾವು ನೋಡ್ಕೊಂಡಿದ್ದೀವಿ ಈಗಾಗಲೇ. ನೆಕ್ಸ್ಟು ಈಗ ನೋಡ್ಕೋಬೇಕಾಗಿರೋಂಥದ್ದು ನಾವು ಕಾಂಟ್ರಿಬ್ಯೂಷನ್ಸ್ನ ನೋಡ್ಕೊಳೋಣ ನಾವು ಇವಾಗ. ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳಿ ಬಂದ ತಕ್ಷಣ ಹೊಯ್ಸಳ ಇಸ್ ಬಾಟ್ ಇನ್ ಟು ಪ್ರೇಸ್ ಪ್ರಾಕ್ಟೀಸ್ ಆಫ್ ಪ್ರೊವಿನ್ಷಿಯಲ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್. ಬಟ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇರೋಂಥದ್ದು ಏನು ಅಂತಂದರೆ ದ ಪವರ್ ಆಫ್ ರೂಲಿಂಗ್ ವಾಸ್ ಗಿವನ್ ಟು ದ ಪ್ರಿನ್ಸಸ್, ಕ್ವೀನ್ಸ್ ಆ್ಯಂಡ್ ರಾಯಲ್ ಫ್ಯಾಮಿಲಿ. ತುಂಬ ಇಂಪಾರ್ಟೆಂಟ್ ನೋಡಿ. ಪವರ್ ಟು ರೂಲ್ ಯಾರ ಹತ್ರ ಇತ್ತು ಅಂತಂದರೆ ಸೊ ಇಲ್ಲಿ ಪವರ್ ಟು ರೂಲ್ ಯಾರ ಹತ್ರ ಇರ್ತಾಯಿತ್ತು? ಪವರ್ ಟು ರೂಲು ಇದು ನೋಡಿ ಪ್ರಿನ್ಸಸ್ ಹತ್ರ ಇರ್ತಾಯಿತ್ತು, ಕ್ವೀನ್ಸ್ ಹತ್ರ ಇರ್ತಾಯಿತ್ತು, ಮತ್ತು ರಾಯಲ್ ಫ್ಯಾಮಿಲಿ ಹತ್ರ ಇರ್ತಾಯಿತ್ತು. ಸೊ ಇದನ್ನು ನೋಡ್ಕೊಂಡಿರಿ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದರೆ ವುಮನಿನ ಪೊಸಿಷನ್ ಹೇಳುತ್ತೆ ನಮಗೆ, ವುಮನಿನ ಪೊಸಿಷನ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ ಇಮೇಜು ಕೊಟ್ಟಿದ್ದಾರೆ ನಮಗೆ ರಾಮಾನುಜಾಚಾರ್ಯ ಅವ್ರದ್ದು, ಆಯಿತಾ. ನೆಕ್ಸ್ಟು ದ ಅಫಿಷಿಯಲ್ಸ್ ಲುಕ್ಡ್ ಆಫ್ಟರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ನಾಡೂಸ್ ಆ್ಯಂಡ್ ವಿಷಯಾಸ್, ಆಯಿತಾ. ಇನ್ ದ ವಿಲೇಜ್ ದೇರ್ ಯೂಸ್ ಟು ಬಿ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಗೌರ್ಮೆಂಟ್. ವಿಲೇಜಲ್ಲಿ ರೆಪ್ರೆಸೆಂಟೇಟಿವ್ಸ್ ಇದ್ದರು, ಗೌಡ, ಸೇನಭೋವ, ಅದಾದಮೇಲೆ ತಲ್ವಾರಾಸ್ ಮತ್ತು ಬೇರೆ. ಸೊ ಈಗ ಇವ್ರದ್ದು ಯಾವ ಥರ ಒಂದು ಅಡ್ಮಿನಿಸ್ಟ್ರೇಷನ್ ಡಿವೈಡ್ ಆಗಿತ್ತು ಅದನ್ನು ಒಂದು ಸರಿ ನಾವು ನೋಡ್ಕೊಳ್ಳೋಣ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಡ್ಮಿನಿಸ್ಟ್ರೇಷನ್ ನಮಗೆ ಇದ್ದಿದ್ದು ಯಾವ ಥರ ಇತ್ತು ಅಂತಂದರೆ, ಅದನ್ನು ಬೇರೆ ಕಲರಲ್ಲಿ ಬರೋಣ ಇರಿ ಒಂದು ನಿಮಿಷ. ಓಕೆ, ಸೊ ಕಿಂಗ್ಡಮ್ಮು ಯಾವ ಥರ ಡಿವೈಡ್ ಆಗಿರ್ತಿತ್ತು ನಮಗೆ ಇಲ್ಲಿ ಅಂತಂದರೆ ಇದನ್ನು ಬೇರೆ ಬೇರೆ ಪ್ರಾವಿನ್ಸಸಲ್ಲಿ ಡಿವೈಡ್ ಮಾಡಿದ್ದಿದ್ರು, ಆಯಿತಾ. ಪ್ರಾವಿನ್ಸಸ್ಸಲ್ಲಿ ಇಲ್ಲೇ ಮೆನ್ಷನ್ ಮಾಡ್ಕೊಂಡಿದ್ದಾರಲ್ಲ. ಸೊ ಇಲ್ಲಿ ಪ್ರಾವಿನ್ಸಸ್ಸು ಅಡ್ಮಿನಿಸ್ಟ್ರೇಷನ್ ಇನ್ ನಾಡೂಸ್ ಆ್ಯಂಡ್ ವಿಷಯಾಸ್ ಅಂತ ಇತ್ತಲ್ಲ. ಸೊ ಈ ಪ್ರಾವಿನ್ಸಸ್ಗಳ ಹೆಸರು ಬಂದ್ಬಿಟ್ಟು ಏನಿರ್ತಿತ್ತು ಅಂತಂದರೆ ನಾಡು, ಅದಾದಮೇಲೆ ವಿಷಯ, ಅದಾದಮೇಲೆ ಕಂಪನ ಮತ್ತು ದೇಶ ಅಂತ ಇರ್ತಾಯಿತ್ತು. ನಾಡು, ವಿಷಯ, ಕಂಪನ ಮತ್ತು ದೇಶ ಅಂತ ಹೇಳ್ಬಿಟ್ಟು ಇರ್ತಾಯಿತ್ತು. ಸೊ ಈ ಪ್ರಾವಿನ್ಸಿನ ಲೆವೆಲಿನ ಕೆಳಗಡೆ ಏನಿರ್ತಿತ್ತು ಅಂತಂದರೆ ಲೋಕಲ್ ಅಫಿಷಿಯಲ್ಸ್ ಇರ್ತಾಯಿದ್ರು. ಅವರು ಇದು ಇಲ್ಲಿ ರೆವೆನ್ಯೂ ಕಲೆಕ್ಷನ್ಸ್ ಎಲ್ಲ ಅದು ಕೂಡ ಅವರು ನೋಡ್ಕೊತಾಯಿದ್ರು. ಸೊ ಪ್ರಾವಿನ್ಸಸ್ ಇರ್ತಾಯಿತ್ತು. ಪ್ರಾವಿನ್ಸಸ್ ಅಂತಂದರೆ ಯಾವುದ್ಯಾವ್ದು ನಮಗೆ ನಾಡು, ವಿಷಯ, ಕಂಪನ ಮತ್ತು ದೇಶ ಅಂತ ಹೇಳಿ, ನಾಡು, ವಿಷಯ, ಕಂಪನ ಮತ್ತು ದೇಶ ಅಂತ ಹೇಳಿ. ಸೊ ಪ್ರಾವಿನ್ಸ್ ಲೆವೆಲ್ ಕೆಳಗಡೆ ನಮಗೆ ಲೋಕಲ್ ಅಫಿಷಿಯಲ್ಸ್ ಇರ್ತಾಯಿದ್ರು, ಲೋಕಲ್ ಅಫಿಷಿಯಲ್ಸು. ಸೊ ಲೋಕಲ್ ಅಫಿಷಿಯಲ್ಸ್ ಏನು ಮಾಡ್ಕೊತಾ ಇದ್ರು ಅಂತಂದರೆ ರೆವೆನ್ಯೂ ಕಲೆಕ್ಷನ್ಸ್ನ ನೋಡ್ಕೊತಾ ಇದ್ರು. ಸೊ ಈಗ ಅವರ ಹೆಸರುಗಳನ್ನ ನೋಡ್ಕೊಳೋಣ. ರೆವೆನ್ಯೂ ನಿಮಿಷ. ಓಕೆ, ಸೊ ಈಗ ರೆವೆನ್ಯೂ ಕಲೆಕ್ಟ್ ಮಾಡ್ತಾ ಇದ್ರಲ್ಲ ಅವರ ಹೆಸರು ಏನಿತ್ತು ಇಲ್ಲಿ ಅಂತಂದರೆ ನಮಗೆ ಆನ್ಸರ್ ಬಂದ್ಬಿಟ್ಟು ಗವುಂಡಾಸ್ ಇದ್ದರು. ಸೊ ಇವರು ಟ್ಯಾಕ್ಸು ಅದನ್ನು ಎಲ್ಲದನ್ನೂ ಕೂಡ ಇವರು ಕಲೆಕ್ಷನ್ನು ಇವ್ರು ನೋಡ್ಕೊತಾ ಇದ್ರು. ಯಾರು? ರೆವೆನ್ಯೂ ಕಲೆಕ್ಷನಲ್ಲಿ ಗವುಂಡಾಸ್ ಇದ್ದರು. ನೆಕ್ಸ್ಟು ಸೀನಿಯರ್ ಮಿನಿಸ್ಟರ್ಸ್ ಇರ್ತಾಯಿದ್ರಲ್ಲ, ಅವ್ರನ್ನೆಲ್ಲ ಏನಂತ ಕರಿತಾಯಿದ್ರು ಇಲ್ಲಿ? ಪಂಚ ಪ್ರಧಾನಾಸ್. ಇವರು ಏನು ಮಾಡಿದರು ಅಂತಂದರೆ ಫಾರಿನ್ ಅಫೇರ್ಸಿಗೆ ಇವರು ಸೀನಿಯರ್ ಮಿನಿಸ್ಟರ್ಸ್ ಇರ್ತಾಯಿದ್ರು, ಪಂಚಪ್ರಧಾನಾಸ್ ಅಂತಂದರೆ ನಮಗೆ 5 ಮೆಂಬರ್ಸ್ ಅಂತ ಆಗ್ಬಿಟ್ಟು ಆಗಿರತ್ತಲ್ಲ. ಸೊ ಪಂಚಪ್ರಧಾನಾಸ್ ಅಂತ ಆಗ್ಬಿಟ್ಟು, ಸೊ ಪಂಚಪ್ರಧಾನಾಸ್ ಅಂಡರಲ್ಲಿ ನಮಗೆ ಯಾರ್ಯಾರು ಮಿನಿಸ್ಟರ್ಸ್ ಇರ್ತಾಯಿದ್ರು ಅಂತ ಆಗ್ಬಿಟ್ಟು ನೋಡ್ಕೊಂಡಿರೋಣ. ನಮಗೆ ಫಾರಿನ್ ಅಫೇರ್ಸ್ ನೋಡ್ಕೋಬೇಕು ಅಂತಂದರೆ ಓಕೆ, ಫಾರಿನ್ ಅಫೇರ್ಸಿಗೆ ನಮಗೆ ಯಾರಿದ್ರು ಅಂತಂದರೆ ಸಂಧಿ. ಫಾರಿನ್ ಅಫೇರ್ಸಲ್ಲಿ ನಮ್ಗೆ ಯಾರಿದ್ರು ಅಂತಂದರೆ ಸಂಧಿ ವಿಗ್ರಹಿ ಇವರು ಫಾರಿನ್ ಅಫೇರ್ಸಲ್ಲಿ ಇರ್ತಾಯಿದ್ರು. ನೆಕ್ಸ್ಟು ನಮಗೆ ಟ್ರೆಷರಿ, ಚೀಫ್ ಟ್ರೆಷರರ್ ಯಾರು ಇರ್ತಾಯಿದ್ರು ಅಂತಂದರೆ ನಮಗೆ ಮಹಾಭಂಡಾರಿ ಆರ್ ಹಿರಣ್ಯ ಭಂಡಾರಿ. ನೋಡಿ, ಭಂಡಾರಿ ಅಂತಂದರೆ ನಮಗೆ
ಟ್ರೆಜರಿ ಅಂತ ಆಗ್ಬಿಟ್ಟೇನೋ ಗೊತ್ತಿರುತ್ತೆ. ಸೊ ಇವ್ರು ಬಂದ್ಬಿಟ್ಟು ನಮಗೆ ಟಾಪ್ ಲೆವೆಲ್ ಗೌರ್ಮೆಂಟ್ ಅಫೇರ್ಸ್ನೆಲ್ಲ ನೋಡ್ಕೊತಾ ಇರ್ತಾಯಿದ್ರು. ಅದಾದಮೇಲೆ ನಮಗೆ ದಂಡನಾಯಕಾಸ್ ಇರ್ತಾಯಿದ್ರು, ಅವರು ಆರ್ಮಿನ ನೋಡ್ಕೊತಾ ಇದ್ರು. ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ಅಂತಂದರೆ ಪಂಚ ಪ್ರಧಾನಾಸ್ ಇರ್ತಾಯಿದ್ರಲ್ಲ, ಅದರಲ್ಲಿ ಇಂಪಾರ್ಟೆಂಟ್ ನಮಗೆ ಫಾರಿನ್ ಅಫೇರ್ಸ್ ನೋಡ್ಕೊತಾ ಇದ್ದಿದ್ದು ನಮಗೆ ಸಂಧಿ ವಿಗ್ರಹಿ. ಚೀಫ್ ಟ್ರೆಜರರು ನಮಗೆ ಇಲ್ಲಿ ಮಹಾಭಂಡಾರಿ ಅಥವಾ ಹಿರಣ್ಯ ಭಂಡಾರೀಸ್ ಅಂತ ಇರ್ತಾಯಿದ್ರು. ನೆಕ್ಸ್ಟು ನಮಗೆ ಆರ್ಮೀಸ್ ನೋಡ್ಕೊತಾ ಇದ್ರಲ್ಲ, ಅವ್ರು ಬಂದ್ಬಿಟ್ಟು ಆರ್ಮಿಗೆ ರೆಸ್ಪಾನ್ಸಿಬಲ್ ಆಗಿರೋಂಥದ್ದು ನಮಗೆ ದಂಡನಾಯಕಾಸ್ ನಮಗೆ ವಿಲೇಜ್ ನೋಡ್ಕೊತಾ ಇದ್ರಾ? ಇಲ್ಲ, ಆರ್ಮಿ ನೋಡ್ಕೊತಾ ಇದ್ರು. ಆಯಿತಾ. ಚೀಫ್ ಜಸ್ಟಿಸ್ ಯಾರಿದ್ರು ಈ ಟೈಮಲ್ಲಿ ಅಂತಂದರೆ ಧರ್ಮಾಧಿಕಾರಿ. ನೋಡಿ, ನಮಗೆ ಧರ್ಮಾಧಿಕಾರಿ ಯಾರು ಅಂತ ಕೇಳಿದಾಗ ನಮಗೆ ಕಿಂಗಿನ ಕೋರ್ಟಲ್ಲಿ ಇರುವಂಥ ಚೀಫ್ ಜಸ್ಟಿಸಾ, ಇಲ್ಲ ಅಂತಂದರೆ ಬೇರೆ ಲಾಯರಾ, ಅಥವಾ ಅವರು ವಿಲೇಜಲ್ಲಿ ನ್ಯಾಯ ಮಾಡ್ತಿದ್ರಲ್ಲ ಅವರು, ಆ ಥರದ್ದು ಕೇಳ್ತಾ ಇರ್ಬೇಕಾದ್ರೆ ನಮಗೆ ಕನ್ಫ್ಯೂಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಬಟ್ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು ಏನು ಅಂತಂದರೆ ಚೀಫ್ ಜಸ್ಟಿಸ್ಸು, ಹೊಯ್ಸಳ ಕೋರ್ಟಿನ ಚೀಫ್ ಜಸ್ಟಿಸ್ಸು. ಅದಾದಮೇಲೆ ಲೋಕಲಿ ಇರ್ತಾಯಿದ್ರಲ್ಲ, ಲೋಕಲಿ ಏನು ನಮಗೆ ಕೋರ್ಟ್ಸ್ ನೋಡ್ಕೊತಾ ಇದ್ರಲ್ಲ, ಲೋಕಲ್ ಕೋರ್ಟ್ಸ್ ನೋಡ್ಕೊತಾ ಇದ್ರಲ್ಲ, ಅವ್ರ ಹೆಸರು ಬಂದ್ಬಿಟ್ಟು ನ್ಯಾಯಮೂರ್ತೀಸ್ ಅಂತ ಇರ್ತಾಯಿತ್ತು. ಆಯಿತಾ. ನ್ಯಾಯಮೂರ್ತೀಸ್ ಅಥವಾ ನ್ಯಾಯಾಧೀಶರು ಅಂತ ಹೇಳ್ಬಿಟ್ಟು ನಾವೇನು ಕರಿತಾ ಇರ್ತೀವಲ್ಲ, ಸೊ ಅಷ್ಟೇ, ನ್ಯಾಯಾಧೀಶಾಸು ಇವರು ಇದರಲ್ಲಿ ಇರ್ತಾಯಿದ್ರು. ಸೊ ಇಷ್ಟು ಹೆಸರುಗಳು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ನಾವು ಫಸ್ಟ್ ಪಾರ್ಟಿಂದ ಈ ಪಾರ್ಟ್ವರೆಗೂ ನೋಡ್ಕೊಂಡು ಏನು ಬರ್ತಾ ಇದ್ದೀವಿ, ಅದರಲ್ಲಿ ಸುಮಾರು ಹೆಸರುಗಳನ್ನ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲದನ್ನೂ ಕೂಡ ನೀವು ನೆನ್ಪಿಟ್ಕೊಂಡಿರಿ, ಎಲ್ಲದನ್ನೂ ಕೂಡ ಈ ನೋಟ್ಸ್ ಏನು ಮಾಡ್ಕೊತಾ ಇದ್ದೀರಾ, ಪ್ರಾಬಬ್ಲಿ ಹೆಚ್ಚಂತಂದರೆ ನಿಮ್ಗೊಂದು 15-20 ಪೇಜ್ ನೋಟ್ಸ್ ಆಗಿರತ್ತಷ್ಟೇ. ಬಟ್ ಎಲ್ಲದನ್ನೂ ಕೂಡ ಒಂದು 3 ಸರಿ ಅಟ್ಲೀಸ್ಟ್ ರಿವಿಷನ್ ಮಾಡ್ಕೊಂಡಿರಿ ನೀವು ಬೇಗ. ಸೊ ಅದಕ್ಕೆ ಅದು ನಿಮಗೆ ಹೆಲ್ಪ್ ಆಗ್ತಾ ಇರುತ್ತೆ. ಈ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನಲ್ಲಿ ನಾವು ನೋಡ್ಕೊಬೇಕಾಗಿರೋಂಥದ್ದು ಏನು ಅಂತಂದರೆ ಸಖತ್ ಸ್ಟ್ಯಾಂಡ್ ಔಟ್ ಆಗುವಂಥ ಕ್ಯಾರೆಕ್ಟರು. ನೋಡಿ, ಕಿಂಗಿಗೆ ಗಾರ್ಡ್ಸ್ ಇರ್ತಾಯಿದ್ರಲ್ಲ, ಸ್ಪೆಷಲ್ ಗಾರ್ಡ್ಸ್ ಇರ್ತಿದ್ರು, ಅವ್ರ ಹೆಸರು ಬಂದ್ಬಿಟ್ಟು ಗರುಡ ಅಂತ. ಆಯಿತಾ. ಸೊ ಇದನ್ನು ನಾನಿಲ್ಲಿ ಸೈಡಲ್ಲಿ ಬಾಕ್ಸಲ್ಲಿ ಮಾಡಿರ್ತೀನಿ. ಸೊ ನೀವು ಕೂಡ ಇದೇ ಥರದ್ದು ಯಾವುದಾದ್ರು ಒಂದು ಹೈಲೈಟ್ ಮಾಡ್ಕೊಳ್ಳೋಂಥ ಹತ್ರ ಬರ್ಕೊಂಡಿರಿ ಇದನ್ನು. ಆಯಿತಾ. ಕಿಂಗಿಗೆ ನಮಗೆ ಕಿಂಗ್ ಹ್ಯಾಡ್ ಗಾರ್ಡ್ಸ್ ಹೆಸರು ಏನಿರ್ತಿತ್ತು ಅಂತಂದರೆ, ಗಾರ್ಡ್ಸ್ ಹೆಸರು ಬಂದ್ಬಿಟ್ಟು ಗರುಡ ಅಂತ ಇತ್ತು. ಗರುಡ ಬಂದ್ಬಿಟ್ಟು ನಮಗೆ ಸೂಸೈಡ್ ಸ್ಕ್ವಾಡ್ ಅಂತಂದರೆ ಏನು, ಈಗ ಅಕಸ್ಮಾತ್ ಕಿಂಗ್ ಏನಾದ್ರು ತೀರ್ಕೊಂಬಿಟ್ರೆ ಈ ಗಾರ್ಡ್ಸು ಕೂಡ ತಮ್ಮ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ಕೊತಾಯಿದ್ರು. ಸೊ ಒಂಥರ ಇವರು ಕೂಡ ಅವ್ರ ಲೈಫ್ನ ಕೊಟ್ಬಿಟ್ಟಿರ್ತಾಯಿದ್ರು. ಸೊ ಅದಕ್ಕೆ ಗರುಡಾಸ್ ಅಂತ ಹೇಳ್ಬಿಟ್ಟು ಕರಿತಾಯಿದ್ರು. ಆಯ್ತಲ್ಲ. ಸೊ ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವೇನು ನೋಡ್ಕೊಂಡಿದ್ದೀವಿ ಇವಾಗ, ಪವರ್ ಟು ರೂಲು ಪ್ರಿನ್ಸಸ್ಗೂ ಇರ್ತಾಯಿತ್ತು, ಅದಾದಮೇಲೆ ಕ್ವೀನ್ಸು ಮತ್ತು ರಾಯಲ್ ಫ್ಯಾಮಿಲಿಗೂ ಕೂಡ ಇರ್ತಾಯಿತ್ತು. ಕಿಂಗ್ಡಮ್ ಆಫ್ ಪ್ರಾವಿನ್ಸಸಲ್ಲಿ ಡಿವೈಡ್ ಮಾಡ್ಕೊತಾ ಇತ್ತು, ಅದಾದಮೇಲೆ ಲೋಕಲ್ ಅಫಿಷಿಯಲ್ಸ್ ನೋಡ್ಕೊತಾ ಇದ್ರು. ನಾಡು, ವಿಷಯ, ಕಂಪನ ಮತ್ತು ದೇಶದಲ್ಲಿ ಇದನ್ನು ಡಿವೈಡ್ ಮಾಡಿ ಇಟ್ಟಿರ್ತಿದ್ರು ಕಿಂಗ್ಡಮ್ನ. ರೆವೆನ್ಯೂ ನಾವು ನೋಡಬೇಕು ಅಂತಂದರೆ ಗೌಂಡಾಸು ರೆವೆನ್ಯೂ ಕಲೆಕ್ಟ್ ಮಾಡ್ತಾಯಿದ್ರು. ನೋಡಿ, ಈ ಥರದ್ದೇ ಕೇಳ್ತಾರೆ, ಇದರಿಂದ ಗೊತ್ತಾಗಲ್ಲ ನಮಗೆ ರೆವೆನ್ಯೂನ ಇವರು ಏನು ಅಂತ ಹೇಳ್ಬಿಟ್ಟು. ಸೊ ಗೌಂಡಾಸ್ ಅಂತಂದರೆ ರೆವೆನ್ಯೂ ಕಲೆಕ್ಟ್ ಮಾಡ್ತಾಯಿದ್ರು. ಸೀನಿಯರ್ ಮಿನಿಸ್ಟರು ಪಂಚಪ್ರಧಾನಾಸು, ಅದರಲ್ಲಿ ಫಾರಿನ್ ನೋಡ್ಕೊತಾ ಇದ್ದಿದ್ದು ನಮಗೆ ಸಂಧಿ ವಿಗ್ರಹಿ. ಚೀಫ್ ಟ್ರೆಜರರ್ ಬಂದ್ಬಿಟ್ಟು ಮಹಾಭಂಡಾರಿ ಇದ್ದರು. ಆರ್ಮಿ ನೋಡ್ಕೊತಾ ಇದ್ದಿದ್ದು ದಂಡನಾಯಕಾಸು. ಚೀಫ್ ಜಸ್ಟಿಸ್ ಬಂದ್ಬಿಟ್ಟು ಧರ್ಮಾಧಿಕಾರಿ. ಲೋಕಲ್ ಕೋರ್ಟ್ಸ್ ಬಂದ್ಬಿಟ್ಟು ನ್ಯಾಯಮೂರ್ತಿ ಅಥವಾ ನ್ಯಾಯಾಧೀಶಾಸ್ ಅಂತ ಆಗ್ಬಿಟ್ಟು ಇರ್ತಾಯಿದ್ರು. ಆಯ್ತಲ್ಲ. ಸೊ ಅದಾದಮೇಲೆ ನಾವು ನೋಡಬೇಕು ಅಂತಂದರೆ ಹೊಯ್ಸಳಸು ಸುಮಾರು ಲೇಕ್ಸ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ರಂತೆ. ಸೊ ಅದನ್ನು ನಾವು ನೋಡಬೇಕಾಗಿರೋಂಥದ್ದು ಇಲ್ಲಿ ನೋಡಿ, ಶಾಂತಿ ಸಾಗರ, ಬಲ್ಲಾಳರಾಯ ಸಮುದ್ರ, ಅದಾದ್ಮೇಲೆ ವಿಷ್ಣು ಸಮುದ್ರ, ಇವೆಲ್ಲದೂ ಕೂಡ ಸುಮಾರು ಅವರು ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ಕೊತಾ ಇದ್ರು. ಅದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಅಗ್ರಿಕಲ್ಚರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಅಂತ. ಅಗ್ರಿಕಲ್ಚರ್ಗೆ ತುಂಬ ಇಂಪಾರ್ಟೆನ್ಸ್ ಇರ್ತಾಯಿತ್ತು. ಅದೇ ಅವರಿಗೆ ಒಂದು ಲ್ಯಾಂಡ್ ರೆವೆನ್ಯೂನೇ ಮೇನ್ ಸೋರ್ಸ್ ಆಫ್ ಇನ್ಕಮ್ ಇರ್ತಾಯಿತ್ತು ಅವರಿಗೆ ಅಂತ ಹೇಳಿ. ಅದಾದಮೇಲೆ ನಾವು ಗರುಡಾಸ್ ಬಗ್ಗೆ ನೋಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ನಮಗೆ ಬಂದಿರೋವಂಥದ್ದು ಅಗ್ರಹಾರಸು, ಮಠಾಸು, ಟೆಂಪಲ್ಸು, ಇವೆಲ್ಲದರಲ್ಲೂ ಕೂಡ ಎಜುಕೇಷನ್ ಸಿಸ್ಟಮು ಕ್ಯಾರಿ ಮಾಡ್ಕೊತಾ ಇದ್ರು. ಬಟ್ ಇವಾಗ ನೋಡಿ, ರಿಲೇಟಿವ್ಲಿ ನಮಗೆ ಸಿಕ್ಕಾಪಟ್ಟೆ ಅದು ಕಮ್ಮಿ ಆಗಿದೆ. ಸೊ ಇದರಲ್ಲಿ ಎಕ್ಸಲೆಂಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಮೇಲುಕೋಟೆ, ಅದಾದಮೇಲೆ ಸಳಗಾಮೆ, ಅದಾದಮೇಲೆ ಅರಸೀಕೆರೆ, ಇವೆಲ್ಲ ಪ್ಲೇಸಸಲ್ಲೂ ಕೂಡ ಇವೆಲ್ಲ ಇರ್ತಾಯಿತ್ತು. ವೇದಶಾಸ್ತ್ರಾಸು, ಕನ್ನಡ, ಸಂಸ್ಕೃತಿ ಇವೆಲ್ಲದೂ ಕೂಡ ಇದರಲ್ಲಿ ಹೇಳ್ಕೊಡ್ತಾಯಿದ್ರು. ನೋಡಿ, ಕನ್ನಡ ಲಿಟ್ರೇಚರ್ ನಾವು ನೋಡಬೇಕು ಅಂತಂದರೆ ನಮಗೆ ರುದ್ರಭಟ್ಟ. ಸೊ ನೆಕ್ಸ್ಟ್ ಪೇಜಲ್ಲಿ ನೋಡ್ಕೊಳ್ಳೋಣ, ರುದ್ರಭಟ್ಟ ಅವರು ಏನು ಬರೆದಿದ್ರು ಅಂತ. ಫಸ್ಟ್ ನಮಗೆ ರುದ್ರಭಟ್ಟ. ಸೊ ರುದ್ರಭಟ್ಟ ಅವರು ಬರೆದಿದ್ದು ಏನು ಅಂತಂದರೆ ನಮಗೆ ಜಗನ್ನಾಥ ವಿಜಯ. ನೋಡಿ, ಜಗನ್ನಾಥ ವಿಜಯ, ವಿಕ್ರಮಾರ್ಜುನ ವಿಜಯ,
ಈ ಥರದ್ದೆಲ್ಲ ಕನ್ಫ್ಯೂಸ್ ಆಗೋಂಥದ್ದು ಇರುತ್ತೆ. ಸೊ ವಿಕ್ರಮಾರ್ಜುನ ವಿಜಯ ನಮಗೆ ಪಂಪ ಅವ್ರು ಬರೆದಿದ್ದು. ಅದಾದಮೇಲೆ ಜಗನ್ನಾಥ ವಿಜಯ ನಮಗೆ ರುದ್ರ ಭಟ್ಟ ಅವರು ಬರೆದಿದ್ದು. ಆಯಿತಾ. ಅದಾದಮೇಲೆ ದ ಗ್ರೇಟ್ ಪೋಯಿಟ್ ಜನ್ನ ಇವರೇನು ಬರೆದಿದ್ರು ಅಂತಂದರೆ, ಆಯಿತಾ, ಜನ್ನ ಬರೆದಿದ್ದು ನಮಗೆ ಯಶೋಧರ ಚರಿತೆ ನಮಗೆ ಜನ್ನ ಬರೆದಿದ್ದು. ಹರಿಹರ ಚಂಪು ಕಾವ್ಯ ಬರ್ತಿದ್ರಂತೆ ನೋಡಿ. ಚಂಪು ಕಾವ್ಯ ಅಂತಂದರೆ ನಾವು ನೋಡ್ಕೊಂಡಿದ್ದೀವಲ್ಲ, ಸೊ ಪ್ರೋಸು ಮತ್ತು ಪೋಯಟ್ರಿ ಎರಡೂ ಇರುವಂಥದ್ದು. ಹರಿಹರ ಬರೆದಿದ್ದು ನಮಗೆ ಯಾವುದು ಅಂತಂದರೆ ಗಿರಿಜಾ ಕಲ್ಯಾಣ. ಹರಿಹರ ಬರೆದಿದ್ದು ನಮಗೆ ಗಿರಿಜಾ ಕಲ್ಯಾಣ. ನೆಕ್ಸ್ಟು ರಾಘವಾಂಕ ಆಥರ್ ಮಾಡಿದ್ದು ನಮಗೆ ಹರಿಶ್ಚಂದ್ರ ಕಾವ್ಯ. ನೋಡಿ ಹೆಸರು ಕೇಳಿದ್ದಾರೆ ನಮಗೆ ಈ ಥರದ್ದೆಲ್ಲ. ಇದೇ ಕ್ವೆಶನ್ ಹೆಸರು ಕೇಳಿದ್ದಾರೆ ನೋಡಿ. ರಾಘವಾಂಕ ಬರೆದಿದ್ದು ನಮಗೆ ಹರಿಶ್ಚಂದ್ರ ಕಾವ್ಯ ಇವರು ಬರೆದಿದ್ದು. ನಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಕೇಶಿರಾಜ ಬರೆದಿದ್ದು ಶಬ್ದಾಮಣಿ ದರ್ಪಣ. ಸ್ಯಾನ್ಸ್ಕ್ರಿತಲ್ಲೂ ಕೂಡ ತುಂಬ ಮೆಮೊರೇಬಲ್ ವರ್ಕ್ ಎಲ್ಲ ಮಾಡ್ಕೊಂಡಿದ್ರಂತೆ. ಇದರಲ್ಲಿ ನಾವು ನೋಡಬೇಕು ಅಂತಂದರೆ ಶ್ರೀಭಾಷ್ಯ, ಇದು ರಾಮಾನುಜಾಚಾರ್ಯ ಬರೆದಿರುವಂಥದ್ದು. ಸೊ ಇದನ್ನು ನಾನು ಬೇರೆ ಪೆನ್ನಲ್ಲಿ ಬರಿತೀನಿ ನೋಡಿ. ರಾಮಾನುಜಾಚಾರ್ಯ ಬರೆದಿದ್ದು ನಮಗೆ ಶ್ರೀಭಾಸ. ನೀವು ಇದೇ ಥರ ನೋಟ್ಸ್ ಮಾಡ್ಕೊಂಡಿರಿ ಅಂತಂದರೆ ಈಸಿ ಆಗ್ತಾ ಇರುತ್ತೆ, ನಿಮಗೆ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತಾ ಇರುತ್ತೆ. ಮತ್ತು ಪರಶರ ಭಟ್ಟ ಇವರು ಕಾಂಪೋಸ್ ಮಾಡ್ಕೊಂಡಿದ್ದು ನಮಗೆ ಶ್ರೀಗುಣ ರತ್ನಕೋಶ ಯಾರು ಬರೆದಿದ್ದು ಅಂತಂದರೆ ನಮಗೆ ಪರಶರ ಭಟ್ಟ ಇವರು ಇದನ್ನು ಕಾಂಪೋಸ್ ಮಾಡ್ಕೊಂಡಿದ್ದು. ಸೊ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಹೊಯ್ಸಳಾಸ್ ಡಿಫರೆಂಟ್ ರಿಲಿಜನ್ ಅಂತಂದರೆ ಜೈನಿಸಮ್ ಆಗಿರಲಿ, ಬುದ್ಧಿಸಮು, ಶೈವಿಸಮು, ವೈಷ್ಣವಿಸಮು, ವೀರಶೈವಿಸಮು, ಶ್ರೀ ವೈಷ್ಣವಿಸಮು ಇವೆಲ್ಲದನ್ನು ಕೂಡ ಎನ್ಕರೇಜ್ ಮಾಡಿದ್ರು. ಅಂತಂದರೆ ತುಂಬ ಜಾಸ್ತಿ ಬ್ರಾಡ್ ಆಗಿರ್ತಾಯಿದ್ರು. ಅದಾದಮೇಲೆ ಬ್ರಾಡ್ ಮೈಂಡೆಡ್ನೆಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇರ್ತಾಯಿತ್ತು. ವುಮನಿಗೆ ಪ್ಲೇಸು ತುಂಬ ಚೆನ್ನಾಗಿರ್ತಾಯಿತ್ತು ಸೊಸೈಟಿಯಲ್ಲಿ. ಸೊ ಈ ಥರದ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಯೂಶ್ವಲಿ ನಮಗೆ ಕೇಳ್ತಾ ಇರ್ತಾರೆ. ಯಾಕಂತಂದರೆ ನಮಗೆ ನೆಕ್ಸ್ಟೂ ಕೂಡ ಇದೇ ಥರದ್ದು ಮೈಂಡ್ ಸೆಟ್ ಬೇಕಾಗಿರುತ್ತಲ್ಲ. ಸೊ ಆ ರೀತಿಯಲ್ಲಿ ಈ ಥರದ್ದು ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಸೊ ನಾವು ಆರ್ಕಿಟೆಕ್ಚರ್ಗೆ ಬಂದ ತಕ್ಷಣ ನೋಡಿ, ವರ್ಲ್ಡ್ ಫೇಮಸ್ ಆರ್ಕಿಟೆಕ್ಚರ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಟ್ಟಿರ್ತಾರೆ. ಬಟ್ ಇವ್ರ ಬಗ್ಗೆ ನಾವು ನೋಡ್ಕೋಬೇಕಾಗಿರೋಂಥದ್ದು ಎನ್ಸೆಂಬಲ್ಸ್ ಆಫ್ ಹೊಯ್ಸಳ. ಸೊ ಎನ್ಸೆಂಬಲ್ಸ್ ಆಫ್ ಹೊಯ್ಸಳ ಒಂದ್ಸರಿ ನಾವು ನೋಡ್ಕೊಂಡಿರೋಣ, ಆಯಿತಾ. ಫುಲ್ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಎನ್ಸೆಂಬಲ್ಸ್ ಆಫ್ ಹೊಯ್ಸಳ. ಸೊ ಇದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಎನ್ಸೆಂಬಲ್ಸ್ ಆಫ್ ಹೊಯ್ಸಳಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಚನ್ನಕೇಶವ ದೇವಸ್ಥಾನ. ಇದನ್ನು ಕಟ್ಟಿದ್ದು ಯಾರು ಅಂತ ನಾವು ನೋಡ್ಕೊಂಡಿದ್ವಿ. ಇದನ್ನು ಕಟ್ಟಿದ್ದು ನಮಗೆ ವಿಷ್ಣುವರ್ಧನ ಅವರು ಕಟ್ಟಿದ್ದು, ಆಯಿತಾ. ಕಿಂಗ್ ಯಾರು? ವಿಷ್ಣುವರ್ಧನ ಇದನ್ನು ಕಟ್ಟಿದ್ದು. ಸೊ ಯಾವ ದೇವರಲ್ಲಿ ನಾವು ಆರಾಧನೆ ಮಾಡ್ಕೊಳ್ಳೋವಂಥದ್ದು, ಪೂಜೆ ಮಾಡೋವಂಥದ್ದು ಇಲ್ಲಿ ವಿಷ್ಣು ದೇವಸ್ಥಾನ, ಆಯಿತಾ. ವಿಷ್ಣು ದೇವಸ್ಥಾನ. ಚೆನ್ನ ಅಂತಂದರೆ ಬ್ಯೂಟಿಫುಲ್ ಅಂತ, ಕೇಶವ ಅಂತಂದರೆ ವಿಷ್ಣು ಅಂತ ಆಗಿರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಸ್ಟೋನ್ ಬಂದ್ಬಿಟ್ಟು ಸೋಪ್ ಸ್ಟೋನಿನ ಆರ್ಕಿಟೆಕ್ಚರ್ ಇಲ್ಲಿ ಮಾಡ್ಕೊಂಡಿರುವಂಥದ್ದು. ಸೆಕೆಂಡ್ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ಹೊಯ್ಸಳೇಶ್ವರ ದೇವಸ್ಥಾನ. ಸೊ ಹೊಯ್ಸಳೇಶ್ವರ ದೇವಸ್ಥಾನ ಇದು ಚನ್ನಕೇಶವ ದೇವಸ್ಥಾನ. ಇದು ಇರೋವಂಥದ್ದು ಎಲ್ಲಿ ಅಂತಂದರೆ ನಮಗೆ ಬೇಲೂರಲ್ಲ. ಸೊ ಬೇಲೂರು, ಹಾಸನ್, ಆಯಿತಾ. ನೆಕ್ಸ್ಟು ಇದು ಕೂಡ ನಮಗೆ ಹಳೆಬೀಡು, ಹಾಸನಲ್ಲಿರುವಂಥದ್ದು. ಸೊ ಇದರಲ್ಲಿ ಡೈಟಿ ಬಂದ್ಬಿಟ್ಟು ನಮಗೆ ಶಿವ, ಆಯಿತಾ. ಶಿವ ಇರ್ತಾರೆ. ಅದಾದಮೇಲೆ ಇದು ಬಂದ್ಬಿಟ್ಟು ನಮಗೆ ಹಳೆಬೀಡು ಇದು ಕೂಡ ನಮಗೆ ಹಾಸನು. ಸೊ ಇದರಲ್ಲಿ 240ಕ್ಕಿಂತ ಜಾಸ್ತಿ ಇದರಲ್ಲಿ ಸ್ಕಲ್ಪ್ಚರ್ಸ್ಗಳಿರ್ತವೆ, ಬೇರೆ ಬೇರೆ ಥೀಮ್ಗಳೆಲ್ಲದು ಕೂಡ ಇರ್ತವೆ. ಅದ್ರ ಜೊತೆಗೆ 3 ಜೈನ ಬಸದಿ ಇದ್ದಾವೆ ಇದರಲ್ಲಿ. 3 ಜೈನ ಬಸದಿ, ಟೆಂಪಲ್ಸ್ ಆ್ಯಂಡ್ ಸ್ಟೆಪ್ಡ್ ವೆಲ್, ಇದು ಕೂಡ ನಮಗೆ ಹಳೆಬೀಡಲ್ಲೇ ಇರುವಂಥದ್ದು. ವಾಲ್ ಕಾಂಪ್ಲೆಕ್ಸಲ್ಲಿ 3 ಜೈನ ಬಸದಿ ಎಲ್ಲಿರುವಂಥದ್ದು ಅಂತಂದರೆ ಹೊಯ್ಸಳೇಶ್ವರ. ಲಾಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಕೇಶವ ಟೆಂಪಲ್ ಇರುವಂಥದ್ದು ಎಲ್ಲಿ ಅಂತಂದರೆ ನಮಗೆ ಇದು ಮೈಸೂರು.
ಸೋಮನಾಥ್ಪುರ ಮೈಸೂರಲ್ಲಿ ಇರೋವಂಥದ್ದು. ಸೊ ಇಲ್ಲಿ ಕೃಷ್ಣ, ಆಯಿತಾ. ವಿಷ್ಣು ಬಂದ್ಬಿಟ್ಟು ಚೆನ್ನಕೇಶವ. ಅದಾದಮೇಲೆ ಹೊಯ್ಸಳೇಶ್ವರ ಈಶ್ವರ ಆಗಿರುವಂಥದ್ರಿಂದ ಶಿವ. ಕೇಶವ ಅಂತಂದರೆ ನಮಗೆ ಕೃಷ್ಣ ಆಗಿರ್ತಾರೆ. ಕೇಶವ, ಜನಾರ್ದನ, ವೇಣುಗೋಪಾಲ. ಸೊ ಅಂತಂದರೆ ತ್ರಿಕೂಟ ಟೆಂಪಲ್ ಅಂತ ಆಗ್ಬಿಟ್ಟು ಇದನ್ನು ಕರೀತಾರೆ. ಆದರೆ ಮೇನ್ ಐಡಲ್ ಏನಿದೆಯಲ್ಲ, ನಮಗೆ ಕೃಷ್ಣಂದು ಏನು ಐಡಲ್ ಇದೆಯಲ್ಲ ಅದು ಮಿಸ್ಸಿಂಗ್ ಇದೆ ಇದರಲ್ಲಿ. ಸೊ ಅದಕ್ಕೆ ಅದನ್ನು ಬೇರೆ ನೋಡಬೇಕು ಅಂತಂದರೆ ಜನಾರ್ದನ ಮತ್ತು ವೇಣುಗೋಪಾಲ ಐಡಲ್ ಏನಿದೆಯಲ್ಲ ಅದನ್ನು ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ, ಆಯಿತಾ. ಇಷ್ಟು ಇಂಪಾರ್ಟೆಂಟು. ಇವು ಎಲ್ಲದಕ್ಕೂ ಕೂಡ ನಮಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟು ರೆಕಗ್ನೈಸ್ ಮಾಡ್ಕೊಂಡಿರೋಂಥದ್ದು. ಇದರಲ್ಲಿ ಟೆಂಪಲ್ ನಾವು ನೋಡಬೇಕು ಅಂತಂದರೆ ಸೋಪ್ ಸ್ಟೋನ್ ಅಂತ ನಾವು ನೋಡ್ಕೊಂಡಿದ್ದೀವಿ. ಸೊ ಇದರಲ್ಲಿ 5 ಫೀಚರ್ಸ್ಗಳನ್ನ ನಾವು ಎಲ್ಲದರಲ್ಲೂ ಕೂಡ ನೋಡ್ಕೊಂಡಿರ್ಬೋದು. ಸೊ ಈ 5 ಫೀಚರ್ಸ್ಗಳೆಲ್ಲ ಏನಿರ್ತಾವಲ್ಲ ಅವನ್ನೆಲ್ಲ ನಾವು ಇಲ್ಲಿ ನೋಡ್ಕೊಳ್ಳೋಣ. ಏನು ನಮಗೆ ಇಂಪಾರ್ಟೆಂಟು 5 ಫೀಚರ್ಸ್ಗಳಿರುತ್ತೆ ಅಂತ. ಸೊ ನೋಡಿ, ಸ್ಟಾರ್ ಶೇಪ್ಡ್ ಇದ್ದಾವೆ ಇವೆಲ್ಲ. ಸ್ಟಾರ್ ಶೇಪ್ಡ್ ದೇವಸ್ಥಾನಗಳು, ಸ್ಯಾಂಕ್ಟಮ್ ಒಳಗಡೆ ಗರ್ಭಗುಡಿ ರೀಜನ್ನು ಸ್ಟಾರ್ ಶೇಪ್ಡ್ ಇರ್ತವೆ ಇವೆಲ್ಲ. ಸೊ ಸ್ಯಾಂಕ್ಟೋರಮ್ ಅಂತ ಕರೀತಾರೆ. ಸ್ಯಾಂಕ್ಟೋರಮ್ ಅಂತಂದರೆ ಗರ್ಭಗುಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಯಾಂಕ್ಟೋರಮ್. ಅದಾದಮೇಲೆ ಉಪಪೀಠ ಅಂತಂದರೆ ಜಾಗತಿ ಇದೆ. ಅದಾದಮೇಲೆ ಡೆಕೋರೇಟಿವ್ ಪ್ಯಾನಲ್ಸ್ಗಳಿದ್ದಾವೆ. ಶಿಖರ ಇದೆ ಮತ್ತು ಪಿಲ್ಲರ್ ಇದೆ. ಶಿಖರ ಮತ್ತು ಪಿಲ್ಲರ್ ಇರುವಂಥದ್ದು. ಸೊ ನಾವು ನೋಡಬೇಕು ಅಂತಂದರೆ ಇಲ್ಲಿ ಬ್ಯೂಟಿಫುಲ್ ಐಡಲ್ಸ್ ಆಫ್ ಮದನಿಕಾಸ್, ಎಲ್ಲಿ ಶಿಲಾಬಾಲಿಕಾಸ್, ಇಲ್ಲಿ ಪಿಲ್ಲರಲ್ಲಿ, ಎಲ್ಲಿ ಚೆನ್ನಕೇಶವ ದೇವಸ್ಥಾನ ಬೇಲೂರಲ್ಲಿ ಇರುವಂಥದ್ದು. ಇಲ್ಲಿ ನೋಡಿ ಶಿಲಾಬಾಲಿಕೆ. ಸೊ ಅದಾದಮೇಲೆ ಇಲ್ಲಿ ಚೆನ್ನಕೇಶವ ದೇವಸ್ಥಾನ, ಇಲ್ಲಿ ನೋಡಿ ಇದು ಸ್ಟಾರ್ ಶೇಪಲ್ಲೇ ಇರೋವಂಥದ್ದು ನಮಗೆ. ಸೊ ಇಷ್ಟು ಇಂಪಾರ್ಟೆಂಟು ನಾವು ನೋಡ್ಕೊಂಡಿರುವಂಥದ್ದು ಹೊಯ್ಸಳಾಸ್ ಬಗ್ಗೆ. ಇಲ್ಲಿ ನೋಡಿ, ಈ ಹೊಯ್ಸಳೇಶ್ವರ ದೇವಸ್ಥಾನ ಏನಿದೆಯಲ್ಲ ಇದನ್ನು ಯಾರು ಕಟ್ಟಿಸಿದ್ದು ಅಂತಂದರೆ ಕೆಟ್ಟಮಲ್ಲ. ಸೊ ಇವ್ರು ಬಂದ್ಬಿಟ್ಟು ಮಿಲಿಟ್ರಿ ಜನರಲ್ಲು, ಆಯಿತಾ. ಅದಾದಮೇಲೆ ಕೇಶವ ದೇವಸ್ಥಾನ ಇದನ್ನು ಕಟ್ಟಿಸಿದ್ದು ನಮಗೆ ಸೋಮದಂಡನಾಯಕ. ಸೊ ದಂಡನಾಯಕ ಅಂತಂದರೆ ನಾವು ನೋಡಿದ್ವಲ್ಲ ಮಿಲಿಟ್ರಿ ಜನರಲ್ಲು. ಸೊ ಸೋಮದಂಡನಾಯಕ ಅವರು ಕೇಶವ ದೇವಸ್ಥಾನ ಕಟ್ಟಿಸಿದ್ರು. ಅದಾದಮೇಲೆ ಕೆಟ್ಟಮಲ್ಲ ಅವರು ಬಂದ್ಬಿಟ್ಟು ನಮಗೆ ಹೊಯ್ಸಳೇಶ್ವರ ದೇವಸ್ಥಾನ ಕಟ್ಟಿಸಿದ್ದು. ವಿಷ್ಣುವರ್ಧನ ನಮಗೆ ಇದು ಚೆನ್ನಕೇಶ್ವರ ದೇವಸ್ಥಾನ ಕಟ್ಟಿಸಿದ್ದು ಎಲ್ಲಿ ಬೇಲೂರಲ್ಲಿ. ಸೊ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂತು. ಈ ಚಾಪ್ಟರ್ ಮುಗಿದ ತಕ್ಷಣ ನೆಕ್ಸ್ಟು ವಿಜಯನಗರದ್ದು ಇಂಪಾರ್ಟೆಂಟ್ ಏನೇನಿರುತ್ತೆ ಅದನ್ನು ಕೂಡ ನಾವು ನೋಡ್ಕೊಂಡಿರೋಣ. ನೆಕ್ಸ್ಟು ನಮಗೆ ಹೊಯ್ಸಳಲ್ಲಿ ಮಿಲಿಟರಿ ಜನರಲ್ಲು ಯಾರಿರ್ತಾರೆ ಅಂತಂದರೆ ಕೆಟ್ಟಮಲ್ಲ ಮಿಲಿಟರಿ ಜನರಲ್ಲು. ಸೊ ಇವ್ರು ಬಂದ್ಬಿಟ್ಟು ಹೊಯ್ಸಳೇಶ್ವರ ದೇವಸ್ಥಾನ, ಹಳೇಬೀಡಲ್ಲಿರುವಂಥ ಹೊಯ್ಸಳೇಶ್ವರ ದೇವಸ್ಥಾನ ಕಟ್ಟಿಸಿದ್ದು ನಮಗೆ ಕೆಟ್ಟಮಲ್ಲ ಅವರು ಕಟ್ಟಿಸಿದ್ದು. ಅದಾದಮೇಲೆ ಕೇಶವ ದೇವಸ್ಥಾನ ಏನು ನಮಗೆ ಇದರಲ್ಲಿ ಮೈಸೂರಲ್ಲಿ ನೋಡ್ಕೊಂಡಿದ್ವಲ್ಲ ಅದನ್ನು ಸೋಮದಂಡನಾಯಕ. ಸೊ ದಂಡನಾಯಕ ಅಂತಂದರೆ ಮಿಲಿಟರಿ ಜನರಲ್ ಅಲ್ಲ. ಸೊ ಸೋಮದಂಡನಾಯಕ ಅವರೇ ಕಟ್ಟಿಸಿದ್ದು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ, ಇದರಲ್ಲಿ ನೋಡ್ಕೊಂಡಿದ್ವಲ್ಲ. ಸೊ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ಇವಾಗಲೇ ನಾವು ನೋಡ್ಕೊಂಡಿದ್ದೀವಿ, ಸೋಮದಂಡನಾಯಕ ಎಲ್ಲರೂ ಕಟ್ಟಿಸಿದ್ರು ಅಂತ. ಅದ್ರ ಜೊತೆಗೆ ಬೇರೆ ಬೇರೆ ಬಸದಿಗಳು ಕೂಡ ಕಟ್ಟಿಸಿದ್ರು. ಅರಸೀಕೆರೆಯಲ್ಲಿ, ಗೋವಿಂದನಹಳ್ಳಿ ಎಲ್ಲ ಕಡೆಯೂ ಕೂಡ ಇವರು ಕಟ್ಟಿಸಿದ್ರು. ಸೊ ಎಕ್ಸ್ಟ್ರೀಮ್ಲಿ ಡೆಲಿಕೇಟ್ ಕ್ರೇವಿಂಗು ಹೊಯ್ಸಳ ಆರ್ಕಿಟೆಕ್ಚರ್ ಹ್ಯಾಸ್ ಇನ್ಫ್ಲುಯೆನ್ಸ್ ಆಫ್ ಆಲ್ ಆರ್ಕಿಟೆಕ್ಚರಲ್ ಸ್ಟೈಲ್, ಆಯಿತಾ. ದೋಸಜ, ಚವಾಣ, ಜಕನ ಅದಾದಮೇಲೆ ದನ್ಕಾನ ವೇರ್ ಸಮ್ ಆಫ್ ದ ಫೇಮಸ್ ಸ್ಕಲ್ಪ್ಚರ್ ಆಫ್ ದಿಸ್ ಟೈಮ್. ಸೊ ಅಕಸ್ಮಾತ್ ಏನಾದರೂ ನಮಗೆ ಸ್ಕಲ್ಪ್ಚರ್ಸ್ ಯಾರ್ಯಾರು ಅಂತ ಕೇಳಿದ್ರೆ, ಅಥವಾ ದೋಸಜ ಯಾರು, ಚವಾಣ ಯಾರು, ಅದಾದಮೇಲೆ ಜಕಣ ಯಾರು, ಅದಾದಮೇಲೆ ಡಂಕಣ. ಸೊ ಡಂಕಣ ಯಾರು ಅಂತಂದರೆ ಇವರೆಲ್ಲರೂ ಕೂಡ ಸ್ಕಲ್ಪ್ಟರ್ಸಾ, ಕಾಯಿನ್ಸಾ, ಇವೆಲ್ಲ ಪೋರ್ಟ್ಸಾ, ಆ ಥರದ್ದು ಏನಾದ್ರು ಕೇಳ್ತಾ ಇರ್ಬೇಕಾದ್ರೆ ನಮಗೆ ಬೇಕಾಗಿರುತ್ತೆ. ಸೊ ಅದಕ್ಕೆ ಇವರೆಲ್ಲ ಸ್ಕಲ್ಪ್ಚರ್ಸು ಹೊಯ್ಸಳ ಟೈಮಲ್ಲಿ ಇರೋವಂಥದ್ದು. ಸೊ ಲಾಸ್ಟ್ ಎಕ್ಸಸೈಸ್ ನೋಡ್ಕೊಳ್ಳೋಣ. ಸೊ ದ ಕ್ಯಾಪಿಟಲ್ ಆಫ್ ಚೋಳಾಸ್ ಕ್ಯಾಪಿಟಲ್ ಏನಿತ್ತು? ಸೊ ಚೋಳಾಸ್ ಫೌಂಡರು ನಾವು ನೋಡ್ಕೊಂಡಿದ್ವಿ. ಸೊ ವಿಜಯಾಲಯ ಮೆನ್ಷನ್ ಮಾಡ್ಕೊಂಡಿರೋಂಥದ್ದು. ಬಟ್ ಸಂಗಮ್ ಲಿಟ್ರೇಚರ್ ಪ್ರಕಾರ ನಾವು ನೋಡ್ಕೊಂಡಿರಬೇಕು ಅಂತಂದರೆ, ಸಂಗಮ್ ಡೈನಸ್ಟಿ ಪ್ರಕಾರ ನಮಗೆ ಕರೈಕಳ ಚೋಳ ಅವ್ರ ಕ್ಯಾಪಿಟಲ್ ಏನು ಇಟ್ಕೊಂಡಿದ್ರು ಅಂತಂದರೆ ಕರೈಕಳ ಚೋಳ. ಆದಮೇಲೆ ನಾವು ಬಂದಿದ್ದು ವಿಜಯಾಲಯ ಅವರ ಕ್ಯಾಪಿಟಲ್ ಬಂದ್ಬಿಟ್ಟು ತಂಜಾವೂರ್ ಈಗ ಇರೋಂಥದ್ದು ತಾಂಜೋರ್ ಅಂತ ಆಗ್ಬಿಟ್ಟು. ಸೊ ವಿಜಯಾಲಯ ಫೌಂಡರ್ ಅಂತ ಆಗ್ಬಿಟ್ಟೆ ಕೊಟ್ಟಿದ್ದಾರೆ. ನಾವು ಬೇರೆ ವೆಬ್ಸೈಟಲ್ಲಿ ಎಲ್ಲದೂ ಕೂಡ ವಿಜಯಾಲಯ ಅಂತಲೇ ಕೊಟ್ಟಿದ್ದಾರೆ. ಬಟ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನೋ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಅಷ್ಟೇ.
ನೆಕ್ಸ್ಟು ಕಮಿಟಿ ಆಫ್ ವಿಲೇಜರ್ಸ್ಗಳ ಕಮಿಟಿ ಇರ್ತಾಯಿತ್ತು ಇನ್ ಎವ್ರಿ ವಿಲೇಜ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚೋಳಾಸ್. ಸೊ ವಿಲೇಜ್ಗಳ ಕಮಿಟಿ ನಮಗೆ ನಾವೇನಂತ ಕರಿತಾ ಇದ್ವಿ, ಕರ್ರಮ್ ಅಂತ ಆಗ್ಬಿಟ್ಟು ಕರಿತಾ ಇದ್ವಿ. ವಿಲೇಜರ್ಸ್ಗಳ ಕಮಿಟಿ ನಾವೇನಂತ ಕರಿತಾ ಇದ್ವಿ, ಊರ್ ಅಂತ ಆಗ್ಬಿಟ್ಟು ಕರಿತಾ ಇದ್ವಿ. ಮೋಸ್ಟ್ ಫೇಮಸ್ ಚೋಳ ಎಜುಕೇಷನಲ್ ಸೆಂಟರ್ ಆರ್ ಅಗ್ರಹಾರ ಫೇಮಸ್ ಇರೋವಂಥದ್ದು ಅದು ಬಂದ್ಬಿಟ್ಟು ನಮಗೆ ಉತ್ತರ ಮೇರೂರು. ಆಯಿತಾ, ಇಲ್ಲಿ ಉತ್ತರ ಮೇರೂರು ಇತ್ತು. ಅದಾದಮೇಲೆ ಟೆಂಪಲ್ ಇನ್ ಬೇಗೂರ್ ನಿಯರ್ ಬ್ಯಾಂಗ್ಳೂರ್ ಬಿಲ್ಟ್ ಬೈ ಚೋಳ. ಯಾವುದು ಬೇಗೂರ್ ಹತ್ರ ಕಟ್ಟಿಸಿರೋಂಥ ಟೆಂಪಲ್ಲು, ಚೋಳೇಶ್ವರ ಟೆಂಪಲ್. ಆಯಿತಾ. ದ ಆರ್ಮಿ ಆಫ್ ಬಾಡಿಗಾರ್ಡ್ಸ್ ಡ್ಯೂರಿಂಗ್ ಹೊಯ್ಸಳಾಸ್. ಇಲ್ಲಿ ನೋಡಿ ನಮಗೆ ಗರುಡಾಸ್ ಇತ್ತು. ದ ಪೊಯಿಟಿಕ್ ವರ್ಕ್ ಆಫ್ ರಾಘವಾಂಕ ನಮಗೆ ಏನು ಬರೆದಿದ್ದು, ಸೊ ವಿಜಯ ಅಂತ ಇತ್ತು ನೋಡಿ. ಸಾರಿ ಅದಲ್ಲ, ಅದು ಬಂದ್ಬಿಟ್ಟು ಹರಿಶ್ಚಂದ್ರ ಕಾವ್ಯ. ಜಗನ್ನಾಥ ವಿಜಯ ಬಂದ್ಬಿಟ್ಟು ರುದ್ರಭಟ್ ಅವರು ಬರೆದಿರುವಂಥದ್ದು. ಸೊ ಇದು ಫ್ಯಾಕ್ಚುಯಲ್ ಜಾಸ್ತಿ ಇರುತ್ತೆ ಇದರಲ್ಲಿ, ಸಿಕ್ಕಾಪಟ್ಟೆ ಸರಿ ರಿವಿಷನು ಕೂಡ ಮಾಡ್ಕೊತಾ ಇರಿ ಅಂತಂದರೆ ನಿಮಗೆ ಈಸಿ ಆಗ್ತಾ ಇರುತ್ತೆ. ಸೊ ಇಲ್ಲಿಗೆ ನಮಗೆ ಕಂಪ್ಲೀಟ್ ಆಗುತ್ತೆ. ಈಗ ನಾವು ನೋಡ್ಕೋಬೇಕಾಗಿರುವಂಥದ್ದು ವಿಜಯನಗರ. ಸೊ ವಿಜಯನಗರ ಕಿಂಗ್ಡಮ್ನ ನಾವು ಇಂಪಾರ್ಟೆಂಟ್ ಇರೋವಂಥದ್ದು ಏನೇನಿದಾವಲ್ಲ ಆ ನೋಟ್ಸ್ಗಳನ್ನಷ್ಟೇ ನೋಡ್ಕೊಂಡಿರೋಣ ಇದರಲ್ಲಿ. ಸೊ ವಿಜಯನಗರ ಎಂಪೈರ್ ಅಂತ ಹೇಳಿ ಬಂದ ತಕ್ಷಣ ಬರೀ ಇಂಪಾರ್ಟೆಂಟ್ ಇರುವಂಥದ್ದು ಎಕ್ಸಾಮ್ ಸ್ಪೆಸಿಫಿಕ್ ಪಾಯಿಂಟ್ಸ್ ಅಷ್ಟೇ ನಾವು ನೆನ್ಪಿಟ್ಕೊಂಡಿರೋಣ. ಸೊ ಸ್ಟಾರ್ಟ್ ಆಗಿರುವಂಥದ್ದು 1336, ಅದಾದಮೇಲೆ 1565. ಯಾಕಂತಂದರೆ ಬ್ಯಾಟಲ್ ಆಫ್ ರಕ್ಕಸತಂಗಡಿ ಅಂತ ಏನಿದೆಯಲ್ಲ, ಸೊ ಬ್ಯಾಟಲ್ ಆಫ್ ರಕ್ಕಸತಂಗಡಿಯಲ್ಲಿ ಕಂಪ್ಲೀಟಾಗಿ ವಿಜಯನಗರ ಎಂಪೈರ್ ಎಂಡ್ ಆಗಿರುವಂಥದ್ದು. ಸೊ ಪ್ರಾಪರಾಗಿ ನಾವು ನೋಡ್ಕೋಬೇಕು ಅಂತಂದರೆ 14th ಸೆಂಚುರಿಯಲ್ಲಿ ಇವರ ರೂಲು ಕೂಡ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಕರಿಬೋದು ನಾವು. ಸೊ ಸ್ಟಾರ್ಟ್ ಮಾಡಿದ್ದು ಯಾರು ಅಂತಂದರೆ ಫೌಂಡರ್ಸು ಹರಿಹರ ಮತ್ತು ಬುಕ್ಕ ಅವರು. ಆಯಿತಾ, ಹಕ್ಕರಾಯ ಮತ್ತು ಬುಕ್ಕರಾಯ ಅಂತ ಹೇಳ್ಬಿಟ್ಟು. ಸೊ ಇವರು ಫೌಂಡರ್ಸು. ಮುಂಚೆ ಇವರೇನು ವಾರಂಗಲ್ಲಿನ ಫ್ಯೂಡೇಟರೀಸ್ ಆಗಿದ್ರಲ್ಲ, ಸೊ ಅದಾದಮೇಲೆ ಸ್ವಲ್ಪ ಎಡಿಷ್ನಲ್ ಹಿಸ್ಟ್ರಿ ಇದೆ ಇಲ್ಲಿ ಆ್ಯಕ್ಚುಲಿ. ಯಾಕೆ ಅಂತಂದರೆ ಆ ಟೈಮಲ್ಲಿ ಸೈಮಲ್ಟೇನಿಯಸ್ ಆಗಿ ಮೊಹಮ್ಮದ್ ಬಿನ್ ತುಗ್ಲಕು ಕೂಡ ರೂಲ್ ಮಾಡ್ತಾಯಿದ್ರು. ಅವರು ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಇಸ್ಲಾಮಿಗೆ ಕನ್ವರ್ಟು ಕೂಡ ಮಾಡಿಸಿದ್ರು. ಅದಾದಮೇಲೆ ಬೇರೆ ಒಬ್ಬರು ಅವರ ಗುರು ಇದ್ದರು. ಅವರ ಗುರುವಿನ ಹೆಸರು ಬಂದ್ಬಿಟ್ಟು ನಮಗೆ ವಿದ್ಯಾರಣ್ಯ ಅಂತ ಆಗ್ಬಿಟ್ಟು. ಸೊ ವಿದ್ಯಾರಣ್ಯ ಅಂತ ಆಗ್ಬಿಟ್ಟು ಸೊ ಇವರು ವಾಪಸ್ ಮತ್ತೆ ಹಿಂದೂಯಿಸಮ್ಗೆ ಕನ್ವರ್ಟ್ ಮಾಡಿದ್ರು ಅಂತ ಆಗ್ಬಿಟ್ಟು ಹೇಳ್ತಾ ಇರುತ್ತೆ. ಸೊ ಆ ಥರದ ಸುಮಾರು ಸ್ಟೋರೀಸ್ಗಳೆಲ್ಲದೂ ಕೂಡ ಇರುತ್ತೆ. ಬಟ್ ನಮಗೆ ಆ ಥರದ್ದು ಸ್ಟೋರೀಸ್ಗಳಿಗಿನ್ನ ನಮಗೆ ಫ್ಲೋ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮಲ್ಲಿ ಫ್ಲೋ ಅಂತೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಜಯನಗರ ಎಂಪೈರು ಸ್ಟಾರ್ಟ್ ಆಗಿರುವಂಥದ್ದು 1336. ಡೇಟ್ಸು ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ನಮಗೆ ವಿಜಯನಗರ ಎಂಪೈರ್ ಅಂತ ಹೇಳಿ ಬಂದ ತಕ್ಷಣ. ಸೊ ನೋಡಿ 4 ಡೈನಸ್ಟಿಗಳಿರೋಂಥದ್ದು: ಸಂಗಮ, ಸಳುವ, ತುಳುವ ಮತ್ತು ಅರವೀಡು. 1336ಇಂದ ನಮಗೆ 1485ವರೆಗೂ, 1485ಇಂದ 1505, 1505ಇಂದ 1570, 1570ಇಂದ 1650. ಅದಾದಮೇಲೆ ಲಾಸ್ಟಲ್ಲಿ ನಮಗೆ 1650ವರೆಗೂ ಕೂಡ ಮೆನ್ಷನ್ ಮಾಡ್ತಾರೆ. ಕೆಲವೊಂದು ಕಡೆ ನಮ್ಗೇನು ಹೇಳ್ತಾರೆ ಅಂತಂದರೆ 1600ಗೆ ಎಂಡ್ ಆಯಿತು ಅಂತ ಹೇಳ್ತಾರೆ. ಇನ್ನೊಬ್ಬರು 1660ವರೆಗೂ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತಾರೆ. ಸೊ ಈಗ ನೀವೇನಾದರೂ ವಿಜಯನಗರ ಡಿಸ್ಟ್ರಿಕ್ಟಿನ ಗೌರ್ಮೆಂಟ್ ವೆಬ್ಸೈಟಲ್ಲಿ ನೋಡಿದ್ರೆ, ಸೊ ಅಲ್ಲಿ 1336ಇಂದ ಓಕೆ, ಸೊ 1336ಇಂದ ಹಿಡಿದ್ಬಿಟ್ಟು 1660ವರೆಗೂ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ನಮಗೆ ಎಕ್ಸ್ಟೆಂಟು ಇಲ್ಲಿ ಸಂಗಮ ಮತ್ತು ಸಳುವ, ತುಳುವ, ಅರವೀಡು ಒಂದು ಜಜ್ಮೆಂಟಲ್ಲಿ ನೋಡ್ಕೊಂಡಿರಿ ಅಷ್ಟೇ ನೀವು, ಅಂತಂದರೆ ಇಷ್ಟುವರೆಗೂ ಇರುತ್ತೆ ಅಂತ ಹೇಳಿ. ಕೆಲವೊಂದು ಕಡೆ ನಮಗೆ ಬೇಕಾಗಿರುವಂಥದ್ದು ಏನು ಎಕ್ಸಾಮಿನ ವೆಬ್ಸೈಟ್ಗಳಿದಾವಲ್ಲ, ಅಲ್ಲಿ 1650ವರೆಗೂ ಕೂಡ ಮೆನ್ಷನ್ ಮಾಡ್ಕೊಂಡಿರೋಂಥದ್ದಿತ್ತು. ಸೊ ಅದಕ್ಕೋಸ್ಕರ 1650 ಹಾಕಿದ್ದೀನಿ. ಸೊ ಫಸ್ಟ್ ಡೈನಸ್ಟಿ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಸಂಗಮ ಡೈನಸ್ಟಿ. ಸೊ ಸಂಗಮ ಡೈನಸ್ಟಿಯ ಫೌಂಡರ್ಸ್ ಯಾರಿದ್ದಾರೆ ನಮಗಿಲ್ಲಿ? ಫೌಂಡರ್ಸು ಬಂದ್ಬಿಟ್ಟು ನಮಗೆ ಹರಿಹರ ಮತ್ತು ಬುಕ್ಕ ಅವರು. ಸೊ ಫಸ್ಟ್ ಕಿಂಗ್ ಯಾರಾಗಿದ್ದರು ಅಂತಂದರೆ ಅದು ಬಂದ್ಬಿಟ್ಟು ನಮಗೆ ಹರಿಹರ ಅವರಾಗಿದ್ದರು. ಅವ್ರ ಬಗ್ಗೆನೂ ಕೂಡ ನೋಡ್ಕೊಳ್ಳೋಣ. ಸೊ ಇದು ಫಸ್ಟ್ ಡೈನಸ್ಟಿ, ವಿಜಯನಗರ ಎಂಪೈರಲ್ಲಿ ಫಸ್ಟ್ ಡೈನಸ್ಟಿ 1336ಇಂದ 1485ವರೆಗೂ ಇದ್ದಿರುವಂಥದ್ದು. ಸೊ ನಾವಿಲ್ಲಿ ನೋಡ್ಕೋಬೇಕು ಅಂತಂದರೆ ಹರಿಹರ ಮತ್ತು ಬುಕ್ಕ ಅವರು ಇಲ್ಲಿ ಕಿಂಗ್ ಆಗಿದ್ದು. ಹರಿಹರ ಫಸ್ಟು, ಇವರು ಫಸ್ಟ್ ಕಿಂಗ್ ಆಗಿದ್ದರು. ಸೊ ಹರಿಹರ ಮತ್ತು ಬುಕ್ಕ ಇಬ್ಬರೂ ಕೂಡ ಕುರುಬ ಕ್ಲಾನಿಂದ ಬಂದಿದ್ದು. ಟೈಟಲ್ಸ್ಗಳಂತೂ ತುಂಬಾ ಇಂಪಾರ್ಟೆಂಟ್ ನಮಗೆ. ನೋಡಿ ಟೈಟಲ್ಸ್ಗಳು ನಾವು ನೋಡಬೇಕು ಅಂತಂದರೆ ಹರಿಹರ ಅವ್ರಿಗೇನೇನಿತ್ತು? ಕರ್ನಾಟಕ ವಿದ್ಯಾವಿಲಾಸ್. ನೆಕ್ಸ್ಟು ಹರಿರಾಯ ವಿಭದ. ನೋಡಿ ಫೈರ್ ಟು
ಎನಿಮಿ ಕಿಂಗ್ಸ್ ಅಂತ. ಸೊ ನಮಗೆ ಎಕ್ಸಾಮಲ್ಲಿ ಫೈರ್ ಟು ಎನಿಮಿ ಕಿಂಗ್ಸು ಈ ಟೈಟಲ್ಲು ಯಾರಿಗಿತ್ತು ಅಂತ ಕೇಳ್ಬೋದು. ಆವಾಗ ಹರಿಹರ ಆಗಿರುತ್ತೆ. ಇಲ್ಲ ಅಂತಂದರೆ ಹರಿರಾಯ ವಿಭದ, ಇದರ ಮೀನಿಂಗ್ ಏನು ಅಂತಲೂ ಕೂಡ ಕೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಭಾಷೆಗೆಟ್ಟಪ್ಪು ರಾಯರ ಗಂಡ ಅಂತಂದರೆ ಯಾರಾದರೂ ಫ್ಯೂಡಲ್ಸ್ ಇರ್ತಾರಲ್ಲ, ಇವ್ರ ಅಂಡರಲ್ಲಿ ಫ್ಯೂಡಲ್ ಲಾರ್ಡ್ಸ್ ಇರ್ತಾರಲ್ಲ. ಸೊ ಫ್ಯೂಡಲ್ ಲಾರ್ಡ್ಸ್ ಏನಾದ್ರು ಅವ್ರು ಹೇಳಿರೋ ಪ್ರಕಾರ ಏನಾದರೂ ಕೆಲಸ ಮಾಡಿರಲಿಲ್ಲ ಅಂತಂದರೆ ಅವ್ರಿಗೆ ಒಂಥರ ಪನಿಷರ್ ಥರ ಇದ್ರು ಇವರು ಅಂತ. ಸೊ ಅದಕ್ಕೆ ಭಾಷೆ ಗೆಟ್ಟಪ್ಪು ರಾಯರ ಗಂಡ ಅಂತ ಆಗ್ಬಿಟ್ಟು. ಸೊ ಇದು ಟೈಟಲ್ಸ್ ಇಂಪಾರ್ಟೆಂಟು. ಕರ್ನಾಟಕ ವಿದ್ಯಾವಿಲಾಸು, ಅದಾದಮೇಲೆ ಹರಿರಾಯ ವಿಭದ, ಅದಾದಮೇಲೆ ಭಾಷೆಗೆಟ್ಟಪ್ಪುವ ರಾಯರ ಗಂಡ ಅಂತ. ಸೊ ಹರಿಹರ ಅವರಿಗೆ ಟೈಟಲ್ಸ್ ಇರುವಂಥದ್ದು ನಮಗೆ KAB ಅಂತ ಆಗ್ಬಿಟ್ಟು ನೆನ್ಪಿಟ್ಕೊಂಡ್ರಮ್ಮ, ಆಯಿತಾ. ಹರಿಹರ ಅವ್ರಿಗೆ ಟೈಟಲ್ಸ್ ನಮಗೆ KAB, ಆಯಿತಾ. ಕಬ್ಬು ಹರಿಹರ ಆ ಥರ ಏನೋ ಒಂದು ನೆನ್ಪಿಟ್ಕೊಂಡಿರೋದು. KAB ಅಂತಂದರೆ ನಮಗೆ ಕರ್ನಾಟಕ ವಿದ್ಯಾವಿಲಾಸು, ಅದಾದಮೇಲೆ ಹರಿರಾಯ ವಿಭದ, ನೆಕ್ಸ್ಟು ಭಾಷೆಗೆಟ್ಟಪ್ಪುವ ರಾಯರ ಗಂಡ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಬುಕ್ಕ 1 ಅವರು ಅಥವಾ ಬುಕ್ಕರಾಯ, ನೆಕ್ಸ್ಟು ಹರಿಹರ ಅವರು ಆದಮೇಲೆ ಬಂದಿರೋವಂಥದ್ದು. ಸೊ ಬಿಫೋರ್ ಇದಕ್ಕಿಂತ ಮುಂಚೆ ಅಂತಂದರೆ ಅಕ್ಕ ಮತ್ತು ಬುಕ್ಕ ಇಬ್ಬರೂ ಕೂಡ ಕಮಾಂಡರ್ ಆಗಿ ಸರ್ವ್ ಮಾಡ್ತಾಯಿದ್ರು ಕಿಂಗ್ ಆಫ್ ವಾರಂಗಲಲ್ಲಿ. ಇಲ್ಲಿ ನೋಡಿ ನಾವು ಫ್ಯೂಡೇಟರೀಸ್ ಆಫ್ ವಾರಂಗಲ್ ಅಂತ ನೋಡಿದ್ವಲ್ಲ, ಅವರ ರಾಯಲ್ ಆರ್ಮಿಯಲ್ಲಿ ಕಮಾಂಡರ್ ಆಗೂ ಕೂಡ ಇವರು ಸರ್ವ್ ಮಾಡ್ತಾಯಿದ್ರು. ಇದಾದಮೇಲೆ ನೆಕ್ಸ್ಟ್ ಬಂದಿದ್ದು ನಮಗೆ ಹರಿಹರ ಸೆಕೆಂಡ್ ಅಂತ. ಸೊ ಹರಿಹರ ಸೆಕೆಂಡು ಯಾವ ಪೋಯೆಟಿಗೆ ಸಪೋರ್ಟ್ ಮಾಡಿದ್ರು ಅಂತ ಕೇಳಿದ್ರೆ ಅದು ಬಂದ್ಬಿಟ್ಟು ನಮಗೆ ಮಧುರ ಬಂದ್ಬಿಟ್ಟು ಪೋಯೆಟು ಸಪೋರ್ಟ್ ಮಾಡಿದ್ದು ಹರಿಹರ ಅವರು. ಸೊ ಹರಿಹರ ಸೆಕೆಂಡ್ ಅವರಿಗೆ ಏನೇನಿತ್ತು ಅಂತಂದರೆ ಇಲ್ಲಿ ನೋಡಿ ವಿ ಅಂತ ಆಗ್ಬಿಟ್ಟು 2 ವಿ ಇರೋವಂಥದ್ದು ಹರಿಹರ ಸೆಕೆಂಡ್ ಅವರಿಗೆ. ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ವೇದ ಮಾರ್ಗ ಪ್ರವರ್ತಕ, ನೆಕ್ಸ್ಟು ಬಂದ್ಬಿಟ್ಟು ವೈದಕ ಮಾರ್ಗ ಸ್ಥಾಪನಾಚಾರಿ. ಸೊ ನೋಡಿ ವೇದ ಅಥವಾ ವೈದ್ಯ ಅಂತ ಆಗ್ಬಿಟ್ಟು ಏನಾದ್ರು ಕೊಟ್ಟರೆ ಅದು ನಮಗೆ ಹರಿಹರ ಸೆಕೆಂಡ್ ಅವ್ರಿಗೆ ಇರುತ್ತೆ. ಸೊ ಇವರು ರೂಲ್ ಮಾಡಿದ್ದು ಹಂಪಿ. ಇದಾದಮೇಲೆ ನೆಕ್ಸ್ಟು ನಮಗೆ ದೇವರಾಯ ಫಸ್ಟ್ ಬರ್ತಾರೆ. ಇವರು 1406 1422ವರೆಗೂ ಕೂಡ ಇರ್ತಾರೆ. ಸೊ ಹರಿಹರ ಸೆಕೆಂಡ್ ಏನಿದ್ರಲ್ಲ, ಸೊ ನಮಗೆ ಏನು ಇದರಲ್ಲಿ ನಾವು ನೋಡ್ಕೊಂಡಿದ್ವಿ ವಿ ಅಂತ ಹೇಳ್ಬಿಟ್ಟು ಏನು ಟೈಟಲ್ಸ್ ನೋಡ್ಕೊಂಡಿದ್ವಿ. ಸೊ ವೇದ ಆಗಿರ್ಬೋದು, ವೈದ್ಯ ಆಗಿರ್ಬೋದು. ಸೊ ಅವರ ಮಗ ಆಗಿರ್ತಾರೆ ಇವರು ದೇವರಾಯ. ಇವರೇನು ಅಂತಂದರೆ ಮಿಲಿಟ್ರಿ ಪವರು, ಇರಿಗೇಷನ್ ಸಿಸ್ಟಮ್ ತುಂಬ ಇಂಪ್ರೂವ್ ಮಾಡ್ತಾರೆ. ಅದಾದಮೇಲೆ ಬಹಮನಿ ಸುಲ್ತಾನ್ ಜೊತೆಗೆ ಒಂದು ವಾರ್ ನಡೀತಾ ಇರುತ್ತೆ, ಅದರಲ್ಲಿ ಇವರು ತೀರ್ಕೊತಾರೆ. ಸೊ ಇವರ ಮಗ ಇರ್ತಾರೆ, ಅವ್ರ ಹೆಸರು ಬಂದ್ಬಿಟ್ಟು ವೀರ ವಿಜಯ ಅವ್ರಿಗೆ ಇಲ್ಲಿ ವಿಷಯ ಅಂತ ಹೇಳ್ಬಿಟ್ಟು ರೆಫರ್ ಮಾಡಿದ್ದಾರೆ. ನುನೀಸ್ ಅವರು ಮಾಡಿರೋವಂಥದ್ದು ಏನು ಎಸ್ಟಾಬ್ಲಿಷ್ಮೆಂಟ್ ಇರುತ್ತಲ್ಲ ಅಂತಂದರೆ ನುನೀಸ್ ಅವರು ಮಾಡಿರೋವಂಥದ್ದು ಏನು ಬುಕ್ಕಲ್ಲಿ ಅವ್ರು ಮೆನ್ಷನ್ ಮಾಡಿರ್ತಾರಲ್ಲ, ಸೊ ಅದರಲ್ಲಿ ಅವ್ರನ್ನೇ ವಿಷಯ ಅಂತ ಹೇಳ್ಬಿಟ್ಟು ರೆಫರ್ ಮಾಡಿರೋವಂಥದ್ದು. ನೆಕ್ಸ್ಟ್ ದೇವರಾಯ ಸೆಕೆಂಡ್, ಮೋಸ್ಟ್ ಪವರ್ಫುಲ್ ಸಂಗಮ ಡೈನಸ್ಟಿಯಲ್ಲಿ ಕಿಂಗು ದೇವರಾಯ ಸೆಕೆಂಡ್. ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಇವರ ವರ್ಕ್ಗಳನ್ನ ನಾವು ನೋಡ್ಕೋಬೇಕು ಅಂತಂದರೆ ನೋಡಿ ಸೊಬಗಿನ ಸೋನೆ, ನೆಕ್ಸ್ಟು ಅಮರುಕ, ಎರಡು ಕನ್ನಡದಲ್ಲಿ ಬರೆದಿದ್ರು. ನೆಕ್ಸ್ಟು ಮಹಾಂತಕ ಸುಧಾನಿಧಿ ಇದನ್ನು ಸಾಂಸ್ಕೃತಲ್ಲಿ ಬರ್ತಿದ್ದಿತ್ತು. ಮೋಸ್ಟ್ ಪವರ್ಫುಲ್ ಕಿಂಗು. ಟ್ರಾವೆಲರ್ಸು ನಿಕೋಲ್ ಡಿ ಕಾಂಟಿ ಬಂದಿದ್ದರು. ಅದಾದಮೇಲೆ ಅಬ್ದುಲ್ ರಜಾಕ್. ಲಾಸ್ಟ್ ಸ್ಲೈಡಲ್ಲಿ ಎಲ್ಲ ಇಂಪಾರ್ಟೆಂಟ್ ಟ್ರಾವೆಲರ್ಸ್ ಬಗ್ಗೆನೂ ಕೂಡ ಒಂದ್ಸರಿ ನೋಡ್ಕೊಳ್ಳೋಣ, ಯಾರ್ಯಾರು ಟೈಮಲ್ಲಿ ಬಂದಿದ್ರು ಅಂತ. ಸೊ ಇವ್ರನ್ನ ನೋಡಿ ದೇವರಾಯ ಸೆಕೆಂಡ್ ಅವ್ರನ್ನ ಪ್ರೌಢ ದೇವರಾಯ ಅಂತ ಕರಿತಾಯಿದ್ರು. ಇವರಿಗೆ ಟೈಟಲ್ ಬಂದ್ಬಿಟ್ಟು ಗಜಬೇಟೆಗಾರ ಅಂತ ಇತ್ತು. ಇವರ ಕೋರ್ಟ್ ಪೋಯೆಟ್ ಬಂದ್ಬಿಟ್ಟು ಯಾರಿದ್ರು ಡಿಂಡಿಮ ಅಂತ ಹುಟ್ಟಿತ್ತು. ನೆಕ್ಸ್ಟು ಇದಕ್ಕಿಂತ ಮುಂಚೆ ಇದ್ದಿರೋವಂಥದ್ದು ಹರಿಹರ ಸೆಕೆಂಡು, ಅವರ ಕೋರ್ಟ್ ಪೋಯೆಟ್ ಬಂದ್ಬಿಟ್ಟು ಮಧುರ ಇದ್ರು. ಸೊ ದೇವರಾಯ ಸೆಕೆಂಡಲ್ಲಿ ಡಿಂಡಿಮ, ಹರಿಹರ ಸೆಕೆಂಡಲ್ಲಿ ನಮಗೆ ಮಧುರ ಇದ್ರು ಕೋರ್ಟ್ ಪೋಯೆಟ್. ಸೊ ಅದಾದಮೇಲೆ ನೆಕ್ಸ್ಟು ನಮಗೆ ಸಳುವ ಡೈನಸ್ಟಿ ಬರುತ್ತೆ. ಸಳುವ ಡೈನಸ್ಟಿ ಬಂದ್ಬಿಟ್ಟು ನಮಗೆ ಸಳುವ ನರಸಿಂಹ ದೇವರಾಯ ಅಂತ ಆಗ್ಬಿಟ್ಟು. ಸೊ ಸಳುವ ನರಸಿಂಹದೇವರಾಯ. ಸೊ ಇವ್ರು ಬಂದ್ಬಿಟ್ಟು ಸಳುವ ಗುಂಡ ಅವರ ಮಗ ಆಗಿದ್ದರು. ಸೊ ಫಸ್ಟ್ ಕಿಂಗ್ ಆಗಿದ್ರು ಇವರು ನಮಗೆ ಸಳುವ ಡೈನಸ್ಟಿದು. ನೆಕ್ಸ್ಟು ತಿಮ್ಮ ಭೂಪಾಲ. ನೋಡಿ ಇದರಲ್ಲಿ ನಾವು ಕಿಂಗ್ಸ್ ಬಗ್ಗೆನೂ ಕೂಡ ನೋಡ್ಕೊತಾ ಇದ್ದೀವಿ, ಯಾಕೆ ಅಂತಂದರೆ ಕ್ರೊನಾಲಜಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ತಿಮ್ಮ ಭೂಪರಾಯ ಇವರು ಸಳುವ ನರಸಿಂಹದೇವರಾಯ ಅವರ ಮಗ ಆಗಿದ್ದರು. ಇವ್ರನ್ನ ಮರ್ಡರ್ ಮಾಡಿದ್ರು. ಇವರ ಆರ್ಮಿ ಕಮಾಂಡರೇ ಮರ್ಡರ್ ಮಾಡಿದರು. ಅದಾದಮೇಲೆ ನರಸಿಂಹರಾಯ ಸೆಕೆಂಡ್ ಬಂದಿದ್ದರು. ಸೊ ಇವರು ಆರ್ಮಿ ಕಮಾಂಡರ್ ಏನಿದ್ರಲ್ಲ ಅವ್ರ ಅಂಡರಲ್ಲೇ ಇವರು ಕೂಡ ಅಂತಂದರೆ ಪಪೆಟ್ ಥರ ಇದ್ದರು ಇವರು. ಸೊ ತುಳುವ ನರಸ ನಾಯಕ ನೋಡಿ, ಸಳುವ ಆದಮೇಲೆ ತುಳುವ ಡೈನಸ್ಟಿ ಬರುತ್ತೆ ಅನ್ನೋದಕ್ಕೆ ಇದೆ ಇದು. ತುಳುವ ನರಸ ನಾಯಕ ಅಂಡರಲ್ಲಿ ಪಪೆಟ್ ಆಗಿದ್ದರು. ಸೊ ತುಳುವ ನರಸ ನಾಯಕ ಅವರ ಮಗ ಆಗಿದ್ದರು ಒಬ್ಬರು
ವೀರ ನರಸಿಂಹರಾಯ ಅವ್ರು ಏನು ಮಾಡಿದ್ರು ಅಂತಂದರೆ ನರಸಿಂಹರಾಯ ಸೆಕೆಂಡ್ ಅವರಿಗೆ ಅವರು ಕೂಡ ಮರ್ಡರ್ ಮಾಡಿಬಿಟ್ರು. ಅದಾದಮೇಲೆ ಈ ಸಳುವ ಡೈನಸ್ಟಿನೂ ಕೂಡ ಎಂಡ್ ಆಗಿತ್ತು. ಸೊ ಸಳುವ ಡೈನಸ್ಟಿ ಇಲ್ಲಿ ನೋಡಿ, ಇದರ ಟೈಮ್ ಫ್ರೇಮೇ ನಮಗೆ ಕಮ್ಮಿ ಇರುವಂಥದ್ದು, ಆಲ್ಮೋಸ್ಟ್ ಒಂದು 20 ಇಯರ್ಸ್ ಇರುವಂಥದ್ದು. ಸೊ ಇದಾದಮೇಲೆ ಬಂದಿದ್ದು ನಮಗೆ ತುಳುವ ಡೈನಸ್ಟಿ. ಸೊ ತುಳುವ ಡೈನಸ್ಟಿ ನಾವು ನೋಡ್ಕೋಬೇಕು ಅಂತಂದರೆ ಇದರಲ್ಲಿ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ಕೃಷ್ಣದೇವರಾಯ ಅವರು. ಸೊ ಕೃಷ್ಣದೇವರಾಯ ಅವರು ಯಾವ ಡೈನಸ್ಟಿ ಅಂತಂದರೆ ತುಳುವ ಡೈನಸ್ಟಿನೇ. ಸೊ ಇದರಲ್ಲಿ ನಾವು ನೋಡಬೇಕು ಅಂತಂದರೆ ತುಳುವ ಡೈನಸ್ಟಿ ಹೆಸರೇ ಹೇಳ್ತಾ ಇರೋದಂಗೆ ತುಳು ಅಂತ ಇದೆಯಲ್ಲ, ಸೊ ತುಳು ಸ್ಪೀಕಿಂಗ್ ರೀಜನ್ನಿಂದನೇ ಬಂದಿದ್ದಿತ್ತು. ಸೊ ಫಸ್ಟ್ ಬಂದ್ಬಿಟ್ಟು ವೀರ ನರಸಿಂಹರಾಯ. ಸೊ ಇವರೇ ಅಲ್ಲ ಅಲ್ಲಿ ನರಸಿಂಹರಾಯ ಸೆಕೆಂಡ್ ಅವರಿಗೆ ಮರ್ಡರ್ ಮಾಡಿರುವಂಥದ್ದು. ಸೊ ಅದಕ್ಕೆ ಇವರು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದರು. ಸೊ ಹೆಂಗಾಗಿತ್ತು ಅಂತಂದರೆ ಒಂದು ಎವಿಡೆನ್ಸ್ ಇಲ್ಲದೆ ಇರೋವಂಥದ್ದು ಒಂದು ಚಿಕ್ಕ ಕಥೆ ಇದೆ. ಸೊ ಇದು ಕೂಡ ಹಂಗೆ ಸುಮ್ಮನೆ ತಿಳ್ಕೊಂಡಿರೋಣ ಅಂತ ಆಗ್ಬಿಟ್ಟು ಹಾಕಿರೋವಂಥದ್ದು. ಸೊ ಇವ್ರು ತೀರ್ಕೊಂತಿರೋಂಥ ಟೈಮಲ್ಲಿ ಇವರ ಮಿನಿಸ್ಟರ್ ಆಗಿದ್ದರು ಒಬ್ಬರು ತಿಮ್ಮರಸ ಅಂತ ಆಗ್ಬಿಟ್ಟು. ಸೊ ತಿಮ್ಮ ಅಂತ ಆಗ್ಬಿಟ್ಟು ಅಥವಾ ತಿಮ್ಮರಸ ಅಂತ ಆಗ್ಬಿಟ್ಟು ಅವ್ರು ಮಿನಿಸ್ಟರ್ ಆಗಿದ್ದರು. ಅವ್ರಿಗೆ ಇವ್ರು ಏನು ಹೇಳಿದ್ರು ಅಂತಂದರೆ, ಸೊ ಇವರ ಮಗ ಇರ್ತಾರೆ 8 ವರ್ಷದವರು ಏಜ್ ಅವ್ರದ್ದು. ಸೊ ಅವ್ರ ಮಗ ಕಿಂಗ್ ಆಗೋದಕ್ಕಿಂತ ಆಗಬೇಕು ಅಂತ ಹೇಳಿ ಅವರ ತಮ್ಮ ಆಗಿರೋಂಥ ಕೃಷ್ಣದೇವರಾಯ ಅವ್ರನ್ನ ಸಾಯಿಸಿ ಅವರ ಕಣ್ಣನ್ನು ಒಂದು ಸರಿ ತೊಗೊಂಡು ಬಂದುಬಿಡಿ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಅದಕ್ಕೆ ಇವರು ಮಿನಿಸ್ಟ್ರ್ ಏನಾಗಿರಲ್ಲ ತಿಮ್ಮರಸ, ಸೊ ಇವ್ರು ಏನು ಮಾಡಿದ್ರು ಅಂತಂದರೆ ಒಂದು ಕುರಿನ ಹೊಡೆದ್ಬಿಟ್ಟು ಅದರದ್ದು 2 ಕಣ್ಣು ತೊಗೊಂಬಂದು ತೋರಿಸಿದ್ರು, ಇಲ್ಲ ಅವ್ರನ್ನ ಸಾಯಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಆ ಥರದ್ದು ಅದಕ್ಕೆ ಎವಿಡೆನ್ಸ್ ಇಲ್ಲ, ಬಟ್ ಆ ಸ್ಟೋರಿನ ಮೆನ್ಷನ್ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಮೆನ್ಷನ್ ಮಾಡಿದ್ದಿತ್ತು. ಸೊ ಅದಾದಮೇಲೆ ಆಗಿದ್ದಿದ್ದೆ ನಮಗೆ ಮೋಸ್ಟ್ ಪವರ್ಫುಲ್ ಕಿಂಗು ಬಂದ್ಬಿಟ್ಟು ನಮಗೆ ಕೃಷ್ಣದೇವರಾಯ ಅವರು ಮೋಸ್ಟ್ ಪವರ್ಫುಲ್ ಕಿಂಗ್. ಸೊ ಇವ್ರಿಗೆ ಟೈಟಲ್ ಬಂದ್ಬಿಟ್ಟು ನಮಗೆ ಕರ್ನಾಟಕದ್ದು ಮೋಸ್ಟ್ ಪವರ್ಫುಲ್ ಕಿಂಗ್ ಯಾರು ಅಂತಂದರೆ ಕೃಷ್ಣದೇವರಾಯ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಕರ್ನಾಟಕದ ಮೋಸ್ಟ್ ಪವರ್ಫುಲ್ ಕಿಂಗ್ ಕೃಷ್ಣದೇವರಾಯ. ಅದಕ್ಕೆ ಇವ್ರದ್ದು KA ಅಂತ ನೆನ್ಪಿಟ್ಕೊಂಡಿರೋದು ಟೈಟಲ್ಲು. ಅಂತಂದರೆ ಏನು? ಕನ್ನಡ ರಾಜ್ಯ ರಮಾರಮಣ ಅದಾದಮೇಲೆ ಆಂಧ್ರ ಭೋಜ ಅಂತ, ಆಯಿತಾ? ಸೊ KA ಅಂತಂದರೆ ನಮಗೆ ಕೃಷ್ಣದೇವರಾಯ. ಈ ಥರದ್ದು ಏನಾದ್ರು ಒಂದು ಶಾರ್ಟ್ಕಟ್ ಮಾಡ್ಕೊಂಡು ನೆನ್ಪಿಟ್ಕೊಂಡಿರಿ. ಯಾಕೆಂತಂದರೆ ಸಿಕ್ಕಾಪಟ್ಟೆ ಟೈಟಲ್ ಇರೋಂಥದ್ರಿಂದ ಅದು ಎಲ್ಲರ ಟೈಟಲ್ಲೂ ಕೂಡ ಸಖತ್ ಕಷ್ಟ, ಬಟ್ ಇಂಪಾರ್ಟೆಂಟ್ ಅಲ್ಲ, ಎಲ್ಲ ನೆನ್ಪಿಟ್ಕೊಂಡಿರ್ಬೇಕು. ಇವರ ಪ್ರೈಮ್ ಮಿನಿಸ್ಟರ್ ಬಂದ್ಬಿಟ್ಟು ಅವರೇ ತಿಮ್ಮರಸು ಇದ್ದರು. ಸೊ ಅವರು ಒಂಥರ ಫಾದರ್ ಫಿಗರ್ ಥರನೇ ಟ್ರೀಟ್ ಮಾಡ್ತಾಯಿದ್ರು. ಅವ್ರ ಹೆಲ್ಪಿಂದನೇ ಇವರು ಕಿಂಗ್ ಆಗಿದ್ದಿತ್ತು. ಸೊ ಇವರು ಒಳ್ಳೆ ರಿಲೇಷನ್ಸು ಕೂಡ ಮೇಂಟೈನ್ ಮಾಡ್ತಾಯಿದ್ರು ಪೋರ್ಚುಗೀಸ್ ಅವ್ರ ಜೊತೆಗೆ. ಸೊ ಪೋರ್ಚುಗೀಸ್ ಅವ್ರಿಗೆ ಗೋವಾನು ಕೂಡ ವಿನ್ ಮಾಡಿಸ್ಕೊಂಡು ಕೊಟ್ಟಿರೋಂಥದ್ದಕ್ಕೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಸು ನಮಗೆ ಕೃಷ್ಣದೇವರಾಯ ಅವರು. ಸೊ ನಮಗೆ ಆಲ್ಬುರ್ಕಿ ಅಂತಲೂ ಕರೀತಾರೆ, ಇವ್ರನ್ನ ಆಲ್ಬುಕ್ಯುರ್ಕ್ ಅಂತಲೂ ಕೂಡ ಕರೀತಾರೆ. ಸೊ ಏನು ಗವರ್ನರ್ ಇದ್ರಲ್ಲ ಇಲ್ಲಿ ನಮಗೆ ಮಾಡರ್ನ್ ಇಂಡಿಯಾದಲ್ಲಿ ನಾವು ನೋಡ್ಕೊತೀವಲ್ಲ, ಸೊ ಗವರ್ನರ್ ನಮಗೆ ಪೋರ್ಚುಗೀಸಿನ ಗವರ್ನರ್ ಇದ್ದರು ಅಂತ. ಸೊ ಇವರ ಅಂಬಾಸಡರ್ ಒಬ್ಬರು ಇದ್ದರು, ಫ್ರೇರ್ ಲೂಯಿ ಅಂತ ಹೇಳ್ಬಿಟ್ಟು. ಫ್ರೇರ್ ಲೂಯಿ ಬಂದ್ಬಿಟ್ಟು ಸೊ ಇವರ ಆಸ್ಥಾನದಲ್ಲಿ ಅವರು ರಿಸೈಡ್ ಮಾಡ್ಕೊಂಡಿದ್ರು ಅಂತ. ಸೊ ಕನ್ಸ್ಟ್ರಕ್ಷನು ಅಥವಾ ಬಿಲ್ಡಿಂಗಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ವಿಜಯ ಮಹಲ್ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು, ಹಜಾರ ರಾಮ ದೇವಸ್ಥಾನ, ಅದಾದಮೇಲೆ ವಿಠ್ಠಲ ಸ್ವಾಮಿ ದೇವಸ್ಥಾನ, ಇವೆಲ್ಲದರ ಕನ್ಸ್ಟ್ರಕ್ಷನು ಕೂಡ ಕೃಷ್ಣದೇವರಾಯ ಅವರು ಮಾಡಿರುವಂಥದ್ದು. ವರ್ಕು ನಾವು ನೋಡಬೇಕು ಅಂತಂದರೆ ಅಮುಕ್ತ ಮಾಲ್ಯದ, ಅದಾದಮೇಲೆ ಜಾಂಬವತಿ ಕಲ್ಯಾಣ, ಆಯಿತಾ? ಅಮುಕ್ತ ಮಾಲ್ಯದ ಮತ್ತು ಜಾಂಬವತಿ ಕಲ್ಯಾಣ. ಸೊ KA ಇಂದ ಬಂದ್ಬಿಟ್ಟು ಇದು JA, KA ಅಂತಂದರೆ ಕನ್ನಡ ರಾಜ್ಯ ರಮಾರಮಣ, ಅದಾದಮೇಲೆ ಆಂಧ್ರ ಭೋಜ. JA ಅಂತಂದರೆ ಜಾಂಬವತಿ ಕಲ್ಯಾಣ ಅಮುಕ್ತ ಮಾಲ್ಯದ, ಆಯಿತಾ? ಯಾಕಂತಂದರೆ ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ, ಅದಕ್ಕೋಸ್ಕರ ಇದಕ್ಕೆ ಹೇಳಿರುವಂಥದ್ದು. ಸೊ ಇವರ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಇದ್ದರು ಅಂತ. ಸೊ ಅಷ್ಟದಿಗ್ಗಜರು ಅಂತಂದರೆ ನೀವೇನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ ಇವರು ಪೋಯೆಟ್ಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರ್ಬೇಕು, ಕೋರ್ಟ್ ಪೋಯೆಟ್ಸು. ನೋಡಿ ಇಲ್ಲಿ ಪೆದ್ದಣ್ಣ, ತಿಮ್ಮಯ್ಯ, ಅದಾದಮೇಲೆ ಬತ್ತುಮೂರ್ತಿ, ಅದಾದಮೇಲೆ ದುರ್ಜತಿ, ಅದಾದಮೇಲೆ ಮಲ್ಲಣ್ಣ, ರಾಜು, ರಾಮಚಂದ್ರ, ಅದಾದಮೇಲೆ ಸೂರಣ್ಣ, ಅದಾದಮೇಲೆ ತೆನಾಲಿ ರಾಮಕೃಷ್ಣ. ಸೊ ತೆನಾಲಿ ರಾಮಕೃಷ್ಣ ಇವ್ರದ್ದು ವರ್ಕ್ಸ್ಗಳನ್ನ ನೋಡ್ಕೊಂಡಿರಿ. ಎಕ್ಸಾಂಪಲ್ ನಾವು ತೆನಾಲಿ ರಾಮಕೃಷ್ಣದ್ದು ನೋಡ್ಕೋಬೇಕು ಅಂತಂದರೆ ಪಾಂಡುರಂಗ ಮಹತ್ಯ. ಪೆದ್ದಣ್ಣ ಅವ್ರದ್ದು ನೋಡ್ಕೋಬೇಕು ಅಂತಂದರೆ ಮನುಚರಿತಂ. ತಿಮ್ಮಯ್ಯ ಅವ್ರದ್ದು ನೋಡ್ಕೋಬೇಕು ಅಂತಂದರೆ ಪಾರಿಜಾತ ಅಪಹರಣ ಅದು ಆ್ಯಕ್ಚುಲಿ. ಸೊ ಪಾರಿಜಾತ ಅಪಹರಣ. ಸೊ ಎಷ್ಟು ಇಂಪಾರ್ಟೆಂಟ್ ವರ್ಕ್ಸು. ಸೊ ಅದು ಏನಾಗುತ್ತೆ ಅಂತಂದರೆ ಅಷ್ಟೊಂದು ನೋಡ್ಕೊಂಡು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತೀವಲ್ಲ, ಸೊ ಅದೇನು ಓದಂಥದ್ದೇ ಮಿಸ್ಟೇಕ್ ಆಗ್ತಾ ಇರ್ತದೆ, ಓದ್ಬೇಕಾದ್ರೆ ಅದೇ ಆಗ್ತಾ ಇರುತ್ತೆ. ಸೊ ರಿವಿಷನ್ ಜಾಸ್ತಿ ಸರಿ ಮಾಡ್ಕೊಂಡಿರಿ ಅಷ್ಟೇ. ನೆಕ್ಸ್ಟು ಲಾಸ್ಟ್ 2 ಕಿಂಗ್ಸು ಅಂತಂದರೆ ನಮಗೆ ಅಚ್ಯುತ ದೇವರಾಯ ಒಬ್ಬರು ಬರ್ತಾರೆ, ಅದಾದಮೇಲೆ ಸದಾಶಿವರಾಯ. ಇವರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಕೋರ್ಟ್ ಪೋಯಿಟ್ಸ್ ಯಾರು ಬಂದಿದ್ರು ಅಂತಂದರೆ ಅಂತ ಇಲ್ಲಿ ನೋಡಿ, ಫರ್ನಾವ್ ನುನೀಸ್ ಪೋರ್ಚುಗೀಸ್ ಅವರು ಕೂಡ ಇಲ್ಲಿ ಕೋರ್ಟ್ ಪೋಯಿಟ್ ಇದ್ದರು. ಎಸ್ಪೆಷಲಿ ಇವರು ಕಿಂಗ್ ಆಗಬೇಕು ಅಂತಂದರೆ ಕೃಷ್ಣದೇವರಾಯ ಅವರೇ ಚೂಸ್ ಮಾಡಿದ್ದಿತ್ತು. ಯಾಕಂತಂದರೆ ಕೃಷ್ಣದೇವರಾಯ ಅವರೇ ಅವರ ಯಂಗರ್ ಬ್ರದರ್ ಆಗಿದ್ದರು ಇವರು. ನೆಕ್ಸ್ಟು ಸದಾಶಿವರಾಯ, ಇವರಲ್ಲಿ ಸೀಸರ್ ಫ್ರೆಡ್ರಿಕ್, ಇವ್ರು ಬಂದ್ಬಿಟ್ಟು ವೆಟಿಕನ್ ಇಂದ ಬಂದಿರೋಂಥ ಟ್ರಾವೆಲರು. ಇದಾದಮೇಲೆ ಬಂದಿದ್ದು ನಮಗೆ ಅರವೀಡು ಡೈನಸ್ಟಿ.
ಅರವಿಡು ಡೈನೆಸ್ಟಿ ನಮಗೆ 1650ವರೆಗೂ ಅಂತ ಆಗ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ, ಅಂತಂದರೆ ಇದೇ ಲಾಸ್ಟ್ ಡೈನೆಸ್ಟಿ ಇರುವಂಥದ್ದು ಅಂತ. ಸೊ 4th ಮತ್ತು ಲಾಸ್ಟ್ ಡೈನೆಸ್ಟಿ ಅಂತ. ಸೊ ಇದರಲ್ಲಿ ಡೈನೆಸ್ಟಿ ಎಸ್ಟಾಬ್ಲಿಷ್ ಮಾಡಿದ್ದು ತಿರುಮಲ ದೇವರಾಯ ಅಂತ. ಸೊ ಇವ್ರು ಏನು ಮಾಡಿದ್ರು ಅಂತಂದರೆ ರಿಟೈರ್ ಆದರು, ರಿಲಿಜಿಯಸ್ ಲೈಫಿಗೆ ರಿಟೈರ್ ಆದರು. ಸೊ ಇವರೇ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು. ಸೊ ಇವರು ಕೃಷ್ಣದೇವರಾಯ ಅವರ ಅಳಿಯ ಆಗಿದ್ದರು. ಸೊ ಇವರು ಫೌಂಡರ್ ಆಗಿದ್ದರು. ಬೇರೆ ಕಿಂಗ್ಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಶ್ರೀರಂಗದೇವರಾಯ, ಅದಾದಮೇಲೆ ವೆಂಕಟ ಸೆಕೆಂಡು, ಶ್ರೀರಂಗ ಸೆಕೆಂಡು, ರಾಮದೇವ, ಅದಾದಮೇಲೆ ವೆಂಕಟ ಥರ್ಡು, ಶ್ರೀರಂಗ ಥರ್ಡು. ಸೊ ಲಾಸ್ಟ್ ರೂಲರ್ ಅಂತ ಆಗ್ಬಿಟ್ಟು ಕರೀತಾರೆ. ಬಟ್ ನಮಗೆ ಬ್ಯಾಟಲ್ ಆಫ್ ರಕ್ಕಸ ತಂಗಡಿಯಲ್ಲಿ ರಾಮರಾಯ, ಅಳಿಯ ರಾಮರಾಯ ಅಂತ ಆಗ್ಬಿಟ್ಟು ಬರ್ತಾರೆ. ಸೊ ಅವರು ಬಂದಿರೋದ ಮೇಲೆ ನಮಗೆ ಆ್ಯಕ್ಚುಲಾಗಿ ಎಂಡ್ ಆಗುತ್ತೆ ಅಂತ ಆಗ್ಬಿಟ್ಟು. ಅದಾದಮೇಲೂ ಕೂಡ ಇರೋವಂಥದ್ದು ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾಕಂತಂದರೆ ಅದು ಬ್ಯಾಟಲು ಕೂಡ ಆಗಿರೋವಂಥದ್ದು ನಾವು ನೋಡ್ಕೊಳೋಣ ಒಂದು ಸರಿ. ಇವಾಗ ನೋಡೋಣ ಇರಿ, ಅಡ್ಮಿನಿಸ್ಟ್ರೇಷನ್ ಎಲ್ಲ ನೋಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಬ್ಯಾಟಲ್ ನೋಡೋಣ. ನೋಡಿ, ಅಡ್ಮಿನಿಸ್ಟ್ರೇಷನ್ ನಾವು ಮುಂಚೆನೂ ನೋಡ್ಕೊಳ್ತಾ ಇರೋಂಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಫಸ್ಟು ಕಿಂಗ್ಡಮ್ ಇರುತ್ತೆ. ಕಿಂಗ್ಡಮ್ನ ಏನಂತ ಡಿವೈಡ್ ಮಾಡಿರ್ತಾರೆ, ಮಂಡಲದಲ್ಲಿ ಅಂತಂದರೆ ಇದು ಮಂಡಲ ಅಂತಂದರೆ ನಮಗೆ ಪ್ರಾವಿನ್ಸಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಸೊ ರಾಜ್ಯಸ್ ಇರುತ್ತೆ. ರಾಜ್ಯ ಅದಾದಮೇಲೆ ನಾಡು, ನಾಡು ಅದಾದಮೇಲೆ ಸ್ಥಳ ಆದಮೇಲೆ ಗ್ರಾಮ. ಸೊ ಲಾಸ್ಟು ಬಂದ್ಬಿಟ್ಟು ನಮಗೆ ಗ್ರಾಮ, ಸ್ಥಳ, ನಾಡು, ರಾಜ್ಯ. ಸೊ ನಮಗೆ ರಾಜ್ಯ ಅಂತಂದರೆ ಮಂಡಳ ಆಗಿತ್ತು. ಸೊ ಇದು ಪ್ರಾವಿನ್ಸಸ್ಸು. ಅದಾದಮೇಲೆ ನಾಡು ಅಂತಂದರೆ ಡಿಸ್ಟ್ರಿಕ್ಟ್ಸು, ಸಬ್ ಡಿಸ್ಟ್ರಿಕ್ಟ್ಸು, ಸ್ಥಳ, ಅದಾದಮೇಲೆ ಲಾಸ್ಟ್ ಯೂನಿಟ್ಸ್ ಬಂದ್ಬಿಟ್ಟು ಗ್ರಾಮ ಅಂತ. ಇಲ್ಲಿ ರೈಟ್ ಸೈಡಲ್ಲಿ ಇದೆಯಲ್ಲ, ಇದು ಇಂಪಾರ್ಟೆಂಟು. ಮಿಲಿಟರಿ ಚೀಫ್ ಯಾರಾಗಿದ್ರು ಇದರಲ್ಲಿ ಅಂತಂದರೆ ನೋಡಿ, ಪಳೆಯಗಾರ್ ಅಥವಾ ನಾಯಕ ಆಗಿದ್ದರು. ಸೊ ಇವರಿಗೆ ಮಿಲಿಟರಿ ಚೀಫ್ ಆಗಿರುವಂಥದ್ರಿಂದ ಇವ್ರಿಗೆ ಏನು ಮಾಡಿದರು ಅಂತಂದರೆ ಟೆರಿಟರಿನ ಕೊಟ್ಬಿಟ್ಟಿರ್ತಾಯಿದ್ರು. ಅಂತಂದರೆ ಒಂದು ಇಷ್ಟು ದೊಡ್ಡ ಕಿಂಗ್ಡಮ್ ಇದೆ ಅಂತಂದರೆ ಇದರಲ್ಲಿ ಎಷ್ಟೊಂದು ಟೆರಿಟರಿ ಇರ್ತಾಯಿತ್ತಲ್ಲ, ಚಿಕ್ಕದು ಬೇರೆ ಬೇರೆ ಟೆರಿಟರಿ. ಅದರಿಂದ ಅವ್ರಿಗೆ ಫಿಕ್ಸ್ಡು ಲ್ಯಾಂಡ್ ರೆವೆನ್ಯೂ ಕೂಡ ಬರ್ತಾ ಇರ್ತಿತ್ತು. ಸೊ ಅದಕ್ಕೆ ಇವ್ರಿಗೆ ಫಿಕ್ಸ್ಡ್ ಲ್ಯಾಂಡ್ ರೆವೆನ್ಯೂ ಬರೋವಂಥದ್ದು ಕೆಲವೊಂದು ಟೆರಿಟರಿ ಕೊಡ್ತಾಯಿದ್ರು. ಅಲ್ಲಿಂದ ಬರುವಂಥದ್ದು ರೆವೆನ್ಯೂ ನೀವು ತೊಗೊಳ್ಳಿ, ಬಟ್ ನಮಗೆ ಪ್ರೊಟೆಕ್ಷನ್ ಕೊಟ್ಟಿರಿ, ಆ ಥರದ್ದು. ಸೊ ಆ ಥರ ಇಲ್ಲಿ ಮಿಲಿಟರಿ ಚೀಫ್ಸಿಗೆ ಇಲ್ಲಿ ಪಳೆಗಾರಸ್ ಅಥವಾ ನಾಯಕಾಸ್ ಅವರಿಗೆ ಈ ಥರ ಮಾಡಿದಿದ್ರು. ನೆಕ್ಸ್ಟು ಟ್ಯಾಕ್ಸಸ್ಸು ಬಂದ್ಬಿಟ್ಟು ಮೇಜರ್ ನಮಗೆ ಲ್ಯಾಂಡ್ ರೆವೆನ್ಯೂ ಬಂದ್ಬಿಟ್ಟು 1/3 ಟ್ಯಾಕ್ಸಸ್ಸು ಮತ್ತು 1/6 ಟ್ಯಾಕ್ಸಸ್ಸು. ಅಂದರೆ ಅಕಸ್ಮಾತ್ ಏನಾದರೂ ಲ್ಯಾಂಡು ಅಥವಾ ಅಗ್ರಿಕಲ್ಚರಿನ ಪ್ರಾಡಕ್ಟು ಲ್ಯಾಂಡು ತುಂಬ ಚೆನ್ನಾಗಿದೆ ಪ್ರೊಡಕ್ಟಿವಿಟಿ ಅಂತಂದರೆ 1/3 ಕೇಳ್ತಾಯಿದ್ರು, ಇಲ್ಲ ಅಂತಂದರೆ 1/6. ಸೊ ಆ ರೀತಿಯಲ್ಲಿ ಕ್ವಾಲಿಟಿ ಆಫ್ ಲ್ಯಾಂಡ್ ಬೇಸಿಸ್ ಮೇಲೆ ಟ್ಯಾಕ್ಸಸ್ನ ಡಿವೈಡ್ ಮಾಡ್ಕೊಂಡಿದ್ರು. ಅದ್ರ ಜೊತೆಗೆ ಹಾರ್ಸಸ್ನ ಇವರು ಅರೇಬಿಯಾಯಿಂದ ಎಲ್ಲ ಇಂಪೋರ್ಟ್ ಮಾಡ್ಕೊತಾ ಇದ್ರು. ಪ್ಲಸ್ ಕಾಯಿನ್ಸ್ ನೋಡಬೇಕು ಅಂತಂದರೆ ಸಿಲ್ವರ್ ಕಾಯಿನಿಗೆ ಟಾರ್ ಅಂತ ಕರಿತಾಯಿದ್ರು, ಜಿತ್ತಾಳ್ ಅಂತಂದರೆ ಕಾಪರ್ ಕಾಯಿನಿಗೆ ಕರಿತಾಯಿದ್ರು. ನೆಕ್ಸ್ಟು ಇಂಪಾರ್ಟೆಂಟ್ ವರ್ಕ್ಸ್ಗಳನ್ನ ನೋಡ್ಕೊಳೋಣ ನಾವು. ಇಂಪಾರ್ಟೆಂಟ್ ವರ್ಕ್ಸ್ಗಳಂತ ಹೇಳಿ ಬಂದ ತಕ್ಷಣ ಇಲ್ಲಿ ಇವಾಗಲೇ ನೋಡ್ಕೊಂಡಿರೋಂಥದ್ರಲ್ಲೇ ನೋಡ್ಕೊಳೋಣ ಇಲ್ಲಿ. ಸೊ ಗಂಗಾದೇವಿಯವರು ಬರೆದಿರೋವಂಥದ್ದು ನಮಗೆ ಮಧುರ ವಿಜಯಂ. ಕೃಷ್ಣದೇವರಾಯ ಅವರು ಏನೇನು ಬರೆದಿದ್ರು ಅಂತಂದರೆ ಜಾಂಬವತಿ ಕಲ್ಯಾಣ, ಅದಾದಮೇಲೆ ಮಾದಲಸ ಚರಿತ, ಅದಾದಮೇಲೆ ಉಸ ಪರಿನಾಯನ್, ಅದಾದಮೇಲೆ ಗುರು ವಿದ್ಯಾರಣ್ಯ. ಸೊ ಗುರು ವಿದ್ಯಾರಣ್ಯ ಯಾರು ಅಂತಂದರೆ ಇದು ಹರಿಹರ ಮತ್ತು ಬುಕ್ ಅವರ ಗುರು ಇದ್ರು ನೋಡಿ. ಸೊ ಅವರು ಇವ್ರಿಗೆ ಹಿಂದೂಯಿಸಮ್ಗೆ ವಾಪಸ್ ಕನ್ವರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ಅವರು ಬರೆದಿದ್ದು ನಮಗೆ ರಾಜಕಾಲ ನಿರ್ಣಯ ಅಂತ. ಲಿಟ್ರರಿ ವರ್ಕು ನಮಗೆ ಚಾಮರಸ ಬರೆದಿದ್ದು ಪ್ರಭುಲಿಂಗ ಲೀಲೆ. ಅದಾದ್ಮೇಲೆ ಕನಕದಾಸರು ಬರೆದಿದ್ದು ನಮಗೆ ಈ ಟೈಮಲ್ಲಿ ರಾಮ ಧನಚರಿತೆ, ನಳಚರಿತೆ. ಅದಾದಮೇಲೆ ಮೋಹನ್ ತರಂಗಿಣಿ ಅಂತ. ನೆಕ್ಸ್ಟು ಕುಮಾರವ್ಯಾಸ ಅವರು ಬರೆದಿದ್ದು ಕರ್ನಾಟಕ ರತ್ನಮಂಜರಿ ಅಂತ ಬರುತ್ತೆ ಅನ್ಸುತ್ತೆ ಅದು. ನೆಕ್ಸ್ಟು ಪುರಂದರದಾಸರು ಕೀರ್ತನಾಸ್ ಬರೆದಿದ್ರು. ತೆಲುಗುವಲ್ಲಿ ಕೃಷ್ಣದೇವರಾಯವರು ಬರೆದಿರುವಂಥದ್ದು ಅಮುಕ್ತ ಮಾಲ್ಯದ. ನೆಕ್ಸ್ಟು ಆಲಸೀನ ಪೆದ್ದಣ್ಣ ಅವರು ನಾವು ನೋಡ್ಕೊಂಡಿರೋಂಗೆ ಮನುಚರಿತ, ಇದು ಇಂಪಾರ್ಟೆಂಟ್. ಪೆದ್ದಣ್ಣ ಅವರು ಮನುಚರಿತ ಇಲ್ಲಿ ನೋಡಿ, ಅಷ್ಟದಿಗ್ಗಜ ಜಂಡರಲ್ಲಿ ಬರ್ತಾಯಿದ್ರಲ್ಲ. ನೆಕ್ಸ್ಟು ನಂದಿ ತಿಮ್ಮಣ್ಣ ಇಲ್ಲಿ ಬರೆದಿದ್ದು ಪಾರಿಜಾತ ಅಪಹರಣ. ಸೊ ಇನ್ನೊಂದು ಸರಿ ಆಗ್ತಿದ್ದು ಅದು. ಸೊ ಬ್ಯಾಟಲ್ ಆಫ್ ತಾಳಿಕೋಟ ಅಥವಾ ಬ್ಯಾಟಲ್ ಆಫ್ ರಕ್ಕಸ ತಂಗಡಿ ನಮಗೆ ಫೈಟ್ ಮಾಡಿದ್ದು 23rd January 1565. ಡೇಟ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಆಯಿತಾ. ಸೊ ಇಲ್ಲಿ ವಿಜಯನಗರ ಎಂಪೈರು ಮತ್ತು ಡೆಕ್ಕನ್ ಸುಲ್ತಾನೇಟ್ಸ್ ಅಂಡರಲ್ಲಿ ಫೈಟ್ ಮಾಡಿರೋವಂಥದ್ದು. ಸೊ ರಾಮರಾಯ ಇವರು ವಿಜಯನಗರ ಎಂಪೈರ್ ಕಡೆಯಿಂದ ಫೈಟ್ ಮಾಡಿದ್ದಲ್ಲ. ಸೊ ಇವರು ತೀರ್ಕೊಂಡ್ರು. ಈ ಟೈಮಲ್ಲಿ ಒಂದು ಕೆನಾನ್ ಯೂಸ್ ಮಾಡಿದರು, ಯಾರು ದಿಲ್ಲಿ ಸುಲ್ತಾನೇಟು. ಸೊ ಅದರ ಹೆಸರು ಬಂದ್ಬಿಟ್ಟು ಮಲಿಕೆ ಮೈದಾನ್ ಅಂತ ಹೇಳ್ಬಿಟ್ಟು. ಸೊ ಅದು ಸಿಕ್ಕಾಪಟ್ಟೆ ಜಾಸ್ತಿ ಯೂಸ್ ಮಾಡಿರೋವಂಥದ್ರಿಂದ ಡಿಫೀಟಿಗೆ ಜಾಸ್ತಿ ಕಾರಣ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಲಾಸ್ಟಲ್ಲಿ ನಾವು ಇಂಪಾರ್ಟೆಂಟ್ ಇರುವಂಥ ಟ್ರಾವೆಲರ್ಸ್ಗಳನ್ನ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ ಇಬನ್ ಬತೂತ ಮೊರೊಕ್ಕೋಯಿಂದ ಬಂದಿದ್ದು. ಹರಿಹರ 1 ಇವ್ರ ಟೈಮಲ್ಲೇ ಬಂದಿದ್ದು. ನಿಕೋಲ್ ದಿ ಕಾಂಟಿ ಇವರು ಇಟಲಿಯಿಂದ ಬಂದಿದ್ದು ದೇವರಾಯ 2nd ಟೈಮಲ್ಲಿ. ಅಬ್ದುಲ್ ರಜಾಕ್ ಇವರು ನೋಡಿ ದೇವರಾಯ 2nd ಟೈಮಲ್ಲಿ. ನೆಕ್ಸ್ಟು
ನಿಕಿಟಿನ್ ರಷ್ಯಾದಿಂದ ಬಂದಿದ್ದು. ಇವ್ರು ನೋಡಿ ವಿರೂಪಾಕ್ಷರಾಯ ಸೆಕೆಂಡಲ್ಲಿ. ನೆಕ್ಸ್ಟು ಲುದ್ವಿಕೋ ದೆ ವಾರ್ಥೆಮ, ಇವರು ಕೂಡ ಇಟಲಿಯಿಂದ ಬಂದಿದ್ದು. ಕೃಷ್ಣದೇವರಾಯ ಅವ್ರದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಕೃಷ್ಣದೇವರಾಯ ಅವ್ರಿಗೆ ಇಲ್ಲಿ ನೋಡಿ ಬಾರ್ಬೋಸಾ ಬಂದಿದ್ದರು, ಡೊಮಿಂಗೋ ಪಿಯಸ್ ಬಂದಿದ್ದರು. ಅದಾದಮೇಲೆ ಇವರು ಯಾರು ವಾರ್ಥೆಮ, ಇವರು ಇಟಲಿಯಿಂದ ಬಂದಿದ್ದರು, ಇವರು ಪೋರ್ಚುಗಲಿಂದ. ನೆಕ್ಸ್ಟು ಫರ್ನಾವ್ ನುನೀಸು, ಇವರು ಪೋರ್ಚುಗಲಿಂದ ಬಂದಿದ್ದರು. ಅಚ್ಯುತ ದೇವರಾಯ, ಆಯಿತಾ. ಸೊ ಇಷ್ಟು ಮತ್ತು ಬೇರೆ ಟ್ರಾವೆಲರ್ಸ್ನ ನಾವು ಇವಾಗಲೇ ನೋಡ್ಕೊಂಡಿದ್ದೀವಿ. ಅಂತಂದರೆ ಲಾಸ್ಟಲ್ಲಿ ನಾವು ತುಳುವ ಡೈನಸ್ಟಿಯಲ್ಲಿ ನೋಡ್ಕೊಂಡಿದ್ವಲ್ಲ, ಲಾಸ್ಟಲ್ಲಿ ಬಂದಿರುವಂಥದ್ದು ರೂಲರ್ಸು ಫ್ರಾನ್ಸಿಂದ ಯಾರ್ಯಾರು ಬಂದಿದ್ದರು ಅವರೆಲ್ಲರೂ ಕೂಡ ಅದನ್ನು ಒಂದ್ಸರಿ ನೋಡ್ಕೊಂಡಿರಿ, ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಓವರಾಲ್ ನಮಗೆ ಕರ್ನಾಟಕ ರಿಲೇಟೆಡ್ಡು ಹಿಸ್ಟ್ರಿ ನೋಡ್ಕೋಬೇಕು ಅಂತಂದರೆ ಸೊ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಂಥ ಪ್ರಕಾರ ಇಲ್ಲಿವರೆಗೂ ಮುಗ್ದಿರುತ್ತೆ. ನೆಕ್ಸ್ಟ್ ನಮಗೆ ಬಹಮನಿ ಸುಲ್ತಾನೇಟ್ಸ್ ಅವೆಲ್ಲ ಬಂದಿರುತ್ತೆ. ಬಟ್ ಅದರಿಂದ ನಮಗೆ ಅಷ್ಟೊಂದು ಟರ್ನ್ಔಟು ಅಂತಂದರೆ ಅದನ್ನು ಸಪ್ರೇಟ್ ಸೀರೀಸಾಗಿ ನೋಡ್ಕೊಂಡಿರೋಣ. ಬಟ್ ಇಲ್ಲಿವರೆಗೂ ಅಂತೂ ನಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಯಾಕಂತಂದರೆ ಒಂದು ಸೀರೀಸಲ್ಲಿ ಫಾಲೋ ಮಾಡ್ಕೊಂಡು ಬಂದಿರೋಂಥದ್ದಲ್ಲ. ಸೊ ಇಲ್ಲಿವರೆಗೂ ಅಂತೂ ನಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೇನಾದರೂ ಇದು ಎಲ್ಲ 4 ಪಾರ್ಟಿಂದ ಒಂದು ರಿವಿಷನ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದರದ್ದು ಒಂದು ರಿವಿಷನ್ ಮಾಡ್ಕೊಳೋಣ ಅಂತೆ.